ಓಕೆ, ಗೊತ್ತಾಗ್ತಿದ್ಯಾ? ಅದಕ್ಕೆ ಟೆಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಟೆಸ್ಟ್ ಸೀರೀಸ್ ಅದಕ್ಕೆ ನಾವು ಸಂಡೇ ಸಂಡೇ ನಿಮ್ಗೆ ಆಗ್ಬಾರ್ದು, ಮತ್ತೆ ಇವ್ಯಾಲ್ಯೂಟ್ ಮಾಡ್ಕೊಳ್ಳೋದು ಅಷ್ಟೇ. ಅದಕ್ಕೆ ನಾನು ನಿಮ್ದು ಚೆನ್ನಾಗಿ ಬರ್ದಿರೋದು ಫುಲ್ ಇವ್ಯಾಲ್ಯೂಟ್ ಮಾಡಿರ್ತೀನಿ. ಯಾರು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾ ಇಲ್ಲ, ಬರ್ದಿಲ್ಲ, ಅವ್ರದ್ದು ಸುಮ್ಮನೆ ರೈಟ್ ಹಾಕ್ಬಿಟ್ಟು ಏನಾದ್ರು 1 ಪಾಯಿಂಟ್ 2 ಪಾಯಿಂಟ್ ಬರ್ದಿರ್ತೀನಿ. ಅಂದ್ರೆ ನೀವೇನ್ ಮಾಡಬೇಕು ಅನ್ನೋದು ಬರ್ದಿರ್ತೀನಿ. ನೀವು ಅದ್ರ ಮೇಲೆ ಫೋಕಸ್ ಮಾಡಬೇಕು. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ಹ್ಯಾಂಡ್ ರೈಟಿಂಗ್ ಫೋಕಸ್ ಮಾಡಿ. ಕ್ರೈಟೀರಿಯಾ ನೋಡಿ, ಒಳ್ಳೆ ಮಾರ್ಕ್ಸ್ ಬರ್ಬೇಕು ಅಂದ್ರೆ ಫಸ್ಟ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ಬೇಕು. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿತ್ತು ಅಂತಂದ್ರೆ ಫಸ್ಟ್ ಮಾರ್ಕ್ಸ್ ತೆಗಿಯಕ್ಕೆ ನಿಮ್ಗೆ ಇರುತ್ತೆ. ಮತ್ತು ನೆಕ್ಸ್ಟ್ ನಿಮ್ದು ಪ್ಯಾಟ್ರನ್ ಗೊತ್ತಾಗ್ತಿದ್ಯಾ? ಪ್ಯಾಟ್ರನ್ ಫಾಲೋ ಬೇಕು ಅಂದ್ರೆ ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್ ಗೊತ್ತಾಗ್ತಿದ್ಯಾ? ಹೈ ಮೆಥಡ್ ಅಂತ ಕರೀತಾರೆ, ಅದು ಫಾಲೋ ಅಪ್ ಆಗ್ಬೇಕು. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಇನ್ನೊಂದೇನಂದ್ರೆ ಮತ್ತೆ ಪ್ಯಾರಾಗ್ರಾಫ್ ವೈಸ್ ಬರೀಬೇಕು. ನೋಡಿ, ಇವರು ಪ್ಯಾರಾಗ್ರಾಫ್ ವೈಸ್ ಬರ್ತಾರೆ. ಎಷ್ಟು ಒಂದೊಂದು ಪ್ಯಾರಾ, 2 ಪ್ಯಾರಾ, 3 ಪ್ಯಾರಾ, 4 ಪ್ಯಾರಾ. ನೋಡಿ ಎಷ್ಟು ಡಿಸೆಂಟ್ ಆಗಿ ಕಾಣಿಸ್ತಿದೆ ನಿಮ್ಗೆ? ಗೊತ್ತಾಗ್ತಿದೆ? ನೀಟಾಗಿದೆ ನೋಡಿ. ಈ ತರ ಪ್ಯಾರಾಗ್ರಾಫ್ ವೈಸ್ ಚೆನ್ನಾಗಿ ಬರ್ದಿದ್ದಾರೆ. ಆಯ್ತಾ? ನೆಕ್ಸ್ಟ್ ಇವರು ಕೇಳಿದ ಕ್ವಶನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಏನ್ ಕ್ವಶನ್ ಕೇಳಿದೀನಿ ಅಂತಂದ್ರೆ, ನೋಡಿ ಎರಡನೇದು, ಭಾರತದ ಬಾಹ್ಯಾಕಾಶ ಆಕಾಂಕ್ಷೆಗಳು ಚಂದ್ರಯಾನದಿಂದ ಗಗನಯಾನದವರೆಗೆ ಅಂತ ಕೇಳಿದ್ದಾರೆ. ಇಂಡಿಯಾ ಸ್ಪೇಸ್ ಆಂಬಿಷನ್ಸ್ ಫ್ರಮ್ ಚಂದ್ರಯಾನ ಟು ಗಗನಯಾನ. ಗೊತ್ತಾಗ್ತಿದ್ಯಾ? ಅಂದ್ರೆ ಇಂಡಿಯಾದು ಮುಂದಿನ ಭವಿಷ್ಯ ಏನಿದೆ ಮತ್ತೆ ಈಗ ಪ್ರೆಸೆಂಟ್ ಏನೇನು ಸಾಧನೆಗಳು ಮಾಡಿದೆ ಅದ್ರ ಬಗ್ಗೆ ಬರಬೇಕು. ಇಂಟ್ರೊಡಕ್ಷನ್ ಒಂಚೂರು ಚೆನ್ನಾಗಿ ಬರ್ದಿಲ್ಲ ಇವರು. ಇಂಟ್ರೊಡಕ್ಷನ್ ಅಲ್ಲಿ ಏನಾಗುತ್ತೆ, ಡಿಆರ್ಡಿಒ ಇಸ್ರೋ ಬಗ್ಗೆ, ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಬರಬೇಕು, ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರಬೇಕಾದ್ರೆ ಯೂಸ್ ಡಾಟಾ, ಪ್ರೆಸೆಂಟ್ ಡಾಟಾ ಯೂಸ್ ಮಾಡಿ. ಗೊತ್ತಾಗ್ತಿದ್ಯಾ? ಸೈನ್ಸ್ ವರ್ಡ್ಸ್ಗಳು ಯೂಸ್ ಮಾಡಿ. ನೋಡಿ, ಇವರು ಆಡು ಮುಟ್ಟದ ಸೊಪ್ಪಿಲ್ಲ, ಮಾನವ ಕೈ ಹಾಕದ ಕೆಲಸಗಳಿಲ್ಲ, ಜನರಲೈಸ್ ಆಗ್ಬಿಡುತ್ತೆ. ಅದೇ ಇತ್ತೀಚೆಗೆ ಇಸ್ರೋ ಸಂಸ್ಥೆಯು ಏನು ಇಂಟರ್ನ್ಯಾಷನಲ್ ಸ್ಪೇಸ್ಗೆ ಯಾರನ್ನ, ಶುಭಾಂಶು ಶುಕ್ಲನ್ನ ಕಳಿಸಿ ಸಕ್ಸಸ್ ಆಗಿ ವಾಪಸ್ ಮರಳಿ ಬಂದಿದ್ದಾರೆ. ಇದನ್ನ ಹೇಳೋದಕ್ಕೂ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳೋದಕ್ಕೂ ರಿಲೆವೆಂಟ್ ಇರಬೇಕು. ನಿಮ್ಮ ಇಂಟ್ರೊಡಕ್ಷನ್ಗೆ ಸಬ್ಜೆಕ್ಟ್ಗೆ ರಿಲೆವೆಂಟ್ ಇರಬೇಕು. ಅರ್ಥ ಆಗ್ತಿದೆಯಾ? ಆ ತರ ರಿಲೆವೆನ್ಸ್ ಇದ್ರೆ ಮಾತ್ರ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ. ಗೊತ್ತಾಗ್ತಿದೆಯಾ? ಈ ರೀತಿ ಜನರಲೈಸ್ ಆಗಿ ಬರೀಬಾರ್ದು. ಎಲ್ಲದಕ್ಕೂ ಈ ತರ ಸೋಷಿಯಲೈಸೇಷನ್ಗೆ ಸಪರೇಟ್ ಬೇರೆ ಇಂಟ್ರೊಡಕ್ಷನ್ ಬರೀಬೇಕು. ಏನು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಪರೇಟ್ ಬರಬೇಕು, ಎಥಿಕ್ಸ್ ರಿಲೇಟೆಡ್ ಸಪರೇಟ್ ಬರೀಬೇಕು. ಈ ರೀತಿ ವೆರೈಟಿ ಆಫ್ ಇಂಟ್ರೊಡಕ್ಷನ್ಸ್ ಇದೆ. ನಾನು ಇಂಟ್ರೊಡಕ್ಷನ್ ಕ್ಲಾಸ್ ಬಂದಾಗ ನೆಕ್ಸ್ಟ್ ನಾಳೆ ಇಂಟ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ ಹೇಳ್ತೀನಿ. ಗೊತ್ತಾಗ್ತಿದೆಯಾ? ನೀವು ಅದನ್ನು ಕಲಿಬೇಕು. ಅದಕ್ಕೆ ಸೋರ್ಸಸ್ ಬಗ್ಗೆ ನಾನು ನೆನೆ ಹೇಳಿದ್ದೆ ನಿಮಗೆ. ಸೋರ್ಸಸ್ ಬಗ್ಗೆ ನೆನೆ ಪಾಠ ಮಾಡಿದ್ದೆ, ಅದು ಅರ್ಧ ಕಂಪ್ಲೀಟ್ ಆಗೈತಿ. ಇವತ್ತು ಮುಂದುವರ್ಸೋಣ. ಓಕೆನಾ? ಅಂದ್ರೆ ನಿಮಗೆ ಒಂದು ಇವ್ರು ಚೆನ್ನಾಗಿ ಬರ್ತಿದ್ರೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೇಕು. ಇವರು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ. ನೀವು ಬ್ಲೂ ಪೆನ್ ಯೂಸ್ ಮಾಡಿ ಒಂಚೂರು. ಇದು ಯಾಕೆಂದ್ರೆ ದಪ್ಪ ಪೆನ್ ಯೂಸ್ ಮಾಡಿದ್ರ ಅಕ್ಷರಗಳು ತುಂಬಾ ಕ್ಲಮ್ಸಿ ತರ ಆಗ್ಬಿಟ್ಟಿದೆ. ಬಾಲ್ ಪಾಯಿಂಟ್ ಇದು ಜೆಲ್ಲಲ್ಲೇ ಸಣ್ಣ 0.5 ಯೂಸ್ ಮಾಡಿ. ಈ 0.7 ಇದು 0.5 ಯೂಸ್ ಮಾಡಿ ನೋಡೋಣ ಹೆಂಗ್ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡೋಣ. ಓಕೆನಾ? ಓಕೆ, ಪರವಾಗಿಲ್ಲ. ಮತ್ತೆ ಇನ್ನ ಅಲ್ಲ, ಪರ್ಟಿಕ್ಯುಲರ್ ಬ್ಲಾಕ್ ಯೂಸ್ ಮಾಡ್ಬೇಕು ಅಂದ್ರೆ ಮಾಡಿ, ಬಟ್ ಬ್ಲೂ ಚೆನ್ನಾಗಿ ಬರುತ್ತೆ. ಇನ್ನು ಒಂದ್ಸತಿ ಎಷ್ಟು ಬ್ಲೂನಲ್ಲಿ ಬರೀರಿ ನೋಡೋಣ, ಕಂಪೇರ್ ಮಾಡ್ಕೊಂಡು. ಇನ್ನು ಟೈಮ್ ಇದೆಯಲ್ಲ. ನೋಡಿ, ಈ ತರ ಮಿಸ್ಟೇಕ್ಸ್ ಎಲ್ಲ ಮಾಡಬಾರ್ದು. ಗೊತ್ತಾಗ್ತಿದ್ಯಾ? ನೋಡಿ, ಈ ತರ ತಿದ್ದಿ ಬರಬಾರ್ದು. ಬರೆಯಕ್ಕಿಂತ ಮುಂಚೆ ಒಂದ್ಸತಿ ಥಿಂಕ್ ಮಾಡಿ. ಗೊತ್ತಾಗ್ತಿದ್ಯಾ? ಬೇಕಾದ್ರೆ ತಪ್ಪರ್ದು ಅದನ್ನ ಹೊಡೆದಾಕ್ಬಿಡಿ. ಹಂಗೆ ಕಂಟಿನ್ಯೂ. ತುಂಬಾ ಮಿಸ್ಟೇಕ್ ಆಯ್ತು ಅಂದ್ರೆ, 1-2 ಮಿಸ್ಟೇಕ್ ಆಯ್ತು ಅಂದ್ರೆ ಅದನ್ನ ಹೊಡೆದಾಕಿ ರೌಂಡ್ ಆಫ್ ಮಾಡೋದು ಅವಶ್ಯಕತೆ ಇರಲ್ಲ. ಗೊತ್ತಾಗ್ತಿದ್ಯಾ? ಬೇಕಾದ್ರೆ ಅದನ್ನ ಬಿಟ್ಬಿಡಿ. ನೋಡಿ, ಆಮೇಲೆ ಇಲ್ಲಿ 2 ಬಾಕ್ಸ್ ಅಲ್ಲಿ ಬರೆಯಂಗಿಲ್ಲ. ಒಂದೇ ಬೇಟಿ ಬಚಾವ್ ಒಂದು ಬಾಕ್ಸು, ಬೇಟಿ ಪಡಾವ್ ಒಂದು ಬಾಕ್ಸು. ಗೊತ್ತಾಗ್ತಿದ್ಯಾ? ಈ ತರ ತುಂಬಾ ಜನ ಮಿಸ್ಟೇಕ್ ಮಾಡೋದು. ಮತ್ತೆ ಇಲ್ಲಿ ಆಸ್ ಇಟ್ ಇಸ್ ಇದನ್ನೇ ಕಾಪಿ ಮಾಡಿ ಇಟ್ಬಿಟ್ಟಿದ್ದೀರಾ. ಅಲ್ಲ, ಪ್ರಿಸೈಸ್ ಅಂದ್ರೆ ಅದಲ್ಲ. ಅರ್ಥ ಆಗ್ತಿದ್ಯಾ? ಪ್ರಿಸೈಸ್ ಅಂದ್ರೆ ಅದನ್ನ ನೀವು 1/3 ಮಾಡಬೇಕು, ಕಂಪ್ರೆಸ್ ಮಾಡಬೇಕು, ಸಂಕ್ಷಿಪ್ತಗೊಳಿಸಬೇಕು. ಅರ್ಥ ಆಗ್ತಿದ್ಯಾ? ಅದನ್ನ ನಾನು ಆ ಪಾಠ ಬಂದಾಗ, ಚಾಪ್ಟರ್ ಬಂದಾಗ ಹೇಳ್ತೀನಿ. ಫಸ್ಟ್ 20 ಮಾರ್ಕ್ಸ್ ತಗೊಳ್ಳೋಣ. ಯಾವುದು ಎಸ್ಸೆ ನಲ್ಲಿ ಕಂಪ್ಲೀಟ್ ಎಸ್ಸೆ ಮುಗಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಅವಾಗ ನೀವು ಎಸ್ಸೆ ರೈಟಿಂಗ್ ಪ್ರಾಕ್ಟೀಸ್ ಮಾಡಕ್ಕೆ ಈಸಿ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬರ್ತೀನಿ, ಪ್ರಿಸೈಸ್ ರೈಟಿಂಗ್ ಬರ್ತೀನಿ. ಪ್ರಿಸೈಸ್ 10 ಮಾರ್ಕ್ಸ್ ಈಸಿ ಇರುತ್ತೆ, ತುಂಬಾ ಈಸಿಯಾಗಿ ಮಾಡ್ಬೋದು. ಅದನ್ನ ಕಲ್ಸ್ಬಿಡೋಣ. ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಬರೋಣ. ಅರ್ಥ ಆಗಿದೆ? ಹಿಂಗೆ ಅಂತ ತಿಳ್ಕೊಳ್ಳೋಣ. 1 ಮಂತ್ ಒಳಗೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ಆಯ್ತಾ? ಕಂಪ್ಲೀಟ್ ಆಗಿ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಇದಾದ್ಮೇಲೆ ಟೆಸ್ಟ್ ಸೀರೀಸ್ಗಳು ಬರೀಬೇಕು. ಆಮೇಲೆ ಎವರಿ ಭಾನುವಾರ ಟೆಸ್ಟ್ ಇರುತ್ತೆ. ಅರ್ಥ ಆಯ್ತಾ? ಅದನ್ನ ಅಟೆಂಡ್ ಮಾಡಬೇಕು. ಏನು ಗೊತ್ತಿಲ್ಲ ಅಂದ್ರೂ ಬರೀಬೇಕು. ಗೊತ್ತಾಗ್ತಿದ್ಯಾ? ಈ ವರ್ಷ ಈ ವಾರ ಏನಿದೆ ಡಿಫಿಕಲ್ಟ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ವರ್ಷ ತುಂಬಾ ಸಿಂಪಲ್ ಆಗಿ ಕೊಟ್ಟಿದ್ದೀನಿ. ಗೊತ್ತಾಗ್ತಿದೆ? ಈಸಿ ಟ್ರಾನ್ಸ್ಲೇಷನ್, ಈಸಿ ಪ್ರಿಸೈಸ್ ರೈಟಿಂಗು, ಮತ್ತೆ ಈಸಿ ಇದು. ಗೊತ್ತಾಗ್ತಿದ್ಯಾ? ಅದನ್ನ ಕಲ್ತ್ಕೊಂಡು ನೀವು ಬರೀಬೇಕು. ಪ್ರಾಕ್ಟೀಸ್ ಮಾಡಿ. ಆಮೇಲೆ ಹೋಗ್ತಾ ನಿಮ್ಗೆ ಅಭ್ಯಾಸ ಆಗುತ್ತೆ. ಓಕೆನಾ? ಬರಿಬೋದು. ಫಸ್ಟ್ ಟೈಮ್ ನೀವು ಫುಲ್ ಬರಿಬೇಕು. ಸೆಕೆಂಡ್ ಟೈಮ್ ಬರಿಬೇಕಾದ್ರೆ ಏನ್ ಮಾಡ್ಬೇಕು, ಇದನ್ನ ಬರಿಬೇಕು. ಸೆಕೆಂಡ್ ಟೈಮ್ ಬರಿಬೇಕಾದ್ರೆ DRDO, ಇಸ್ರೋ ಅಂತ ಬರಿಬೋದು. ತೊಂದರೆ ಇಲ್ಲ. ಕನ್ನಡದಲ್ಲಿ ಅಕಸ್ಮಾತ್ ಗೊತ್ತಿಲ್ಲದೆ ಇದ್ದಾಗ ಬರಿ. DRDO ಅಂದ್ರೆ ಕನ್ನಡದಲ್ಲಿ ಗೊತ್ತಾಗಲ್ಲ ಸಡನ್ ಆಗಿ. ಅವಾಗ ನೀನ್ ಡಿಫೆನ್ಸ್ ರಿಸರ್ಚ್ ಅನಾಲಿಸಿಸ್ ಅಂತ ಬರಿ, ಏನ್ ತೊಂದರೆ ಇಲ್ಲ. ಗೊತ್ತಾಗ್ತಿದ್ಯಾ? ಆದ್ರೆ ಬರೆಯಕ್ಕೆ ಒಂದ್ಸತಿ ಫಸ್ಟ್ ನಿಮ್ಗೆ ಗೊತ್ತಿರಬೇಕು. ಓಕೆನಾ? ಇವು ಆರಾಮ್ಸೆ ಯೂಸ್ ಮಾಡು. ಓಕೆನಾ? ಜೆಲ್ ಪೆನ್ ಯೂಸ್ ಮಾಡಿ. ಜೆಲ್ ಪೆನ್ ಯೂಸ್ ಮಾಡ್ಬೋದು. ಗೊತ್ತಾಗ್ತಿದೆ? ವಾಟರ್ ಪ್ರೂಫ್ ಇರೋದು ಜೆಲ್ ಪೆನ್ ಯೂಸ್ ಮಾಡಿ. ಓಕೆನಾ? ಡೌಟ್ ಇದೆಯಾ? ಬರೆದಿರೋ ಡೌಟ್ ಇದೆಯಾ?
ಅಯ್ಯೋ ಯೂಸ್ ಮಾಡಿ ಆರಾಮ್ಸೆ ಕನ್ಕ್ಲೂಷನ್ ಅಲ್ಲೂ ನೀವು ಆರಾಮ್ಸೆ ಯೂಸ್ ಮಾಡ್ಬೋದು ಕೋಟ್ಸ್. ನಾನು ಹೇಳ್ತೀನಿ ಅದನ್ನ ಕನ್ಕ್ಲೂಷನ್ ಬಂದಾಗ ಯಾವ ರೀತಿ ಕೋಟ್ಸ್ ಯೂಸ್ ಮಾಡಬೇಕು, ಫ್ಯಾಕ್ಟ್ಸ್ ಯೂಸ್ ಮಾಡಬೇಕು, ಮತ್ತೆ ಯಾವ ತರ ಎಂಡ್ ಮಾಡಬಹುದು, ತುಂಬಾ ವೆರೈಟಿ ಇದೆ. ಇಂಟ್ರೊಡಕ್ಷನ್ 10 ರಿಂದ 15 ತರ ಇಂಟ್ರೊಡಕ್ಷನ್ ಕೊಡ್ಬೋದು. ಕನ್ಕ್ಲೂಷನ್ ಎಲ್ಲ ಒಂದು 10 ತರ ಕನ್ಕ್ಲೂಷನ್ ಕೊಡ್ಬೋದು. ನಾನು ಎಲ್ಲ ಹೇಳ್ತೀನಿ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಆದ್ಮೇಲೆ ಡಿಪೆಂಡ್ ಆ ಎಸ್ಸೆ ಯಾವ್ದು ಕೊಟ್ಟಿದ್ರೆ ಅದ್ರ ಮೇಲೆ ಚೂಸ್ ಮಾಡ್ಕೊಳ್ಳಿ. ಓಕೆನಾ? ನಿಮ್ಗೆ ಯಾಕೆ ಇಂಟ್ರೊಡಕ್ಷನ್ ಬರೆಯಕ್ಕೆ ಹೇಳಿದ್ರು ಅಂದ್ರೆ ನಿಮ್ಗೆ ಗೊತ್ತಾಗಬೇಕು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀನಿ. ನಾನು ಪಾಠ ಮಾಡಿದಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು. ಇದನ್ನೇ ಟಾಸ್ಕ್ ಬೇಸ್ಡ್ ಏನಂತ ಹೇಳ್ತಾರೆ ಮೆಥಡ್ ಅನ್ನೋದು. ಆಯ್ತಲ್ವಾ? ನಿನ್ನೆ ಇದೆಲ್ಲ ನೀವು ನೋಡಿದ್ರಿ, ಏನು ಇಂಪಾರ್ಟೆನ್ಸ್ ಆಫ್ ಬೇಸಿಕ್ಸ್ ಬುಕ್, ಮತ್ತೆ ಏನು NCERT DSCERT ಎಲ್ಲೆಲ್ಲಿ ಯೂಸ್ ಮಾಡ್ಬೋದು, ಮತ್ತೆ ಎಲ್ಲಿವರೆಗೂ ಯೂಸ್ ನಾವು ಮಾಡಿದ್ವಿ ಪ್ರಜಾವಾಣಿ ಪೇಪರು, ಮತ್ತೆ ಇದ್ರವರೆಗೂ ಹೇಳಿದ್ವಿ ಹೆಂಗೆ ಎಲ್ಲೆಲ್ಲಿ ಇದನ್ನ ಬೇಸಿಕ್ಸ್ ಬುಕ್ಸ್ ಯೂಸ್ ಆಗುತ್ತೆ. ಯಾಕಂದ್ರೆ ಆ ಲ್ಯಾಂಗ್ವೇಜ್ ಅಂತ ಈಸಿ ಲ್ಯಾಂಗ್ವೇಜ್. ನೀವು ಯಾವ್ದಾದ್ರು ಒಂದು ಎಸ್ಸೆ ಬರೆದ್ರೆ 6ನೇ ಕ್ಲಾಸ್ ಹುಡುಗ ಓದಿದ್ರು ಅದು ನೀಟಾಗಿ ಅರ್ಥ ಆಗಬೇಕು. ಎಸ್ಸೆ ಆ ಲೆವೆಲ್ಗೆ ಇರಬೇಕು ನಿಮ್ದು. ಗೊತ್ತಾಗ್ತಿದ್ಯಾ? ತುಂಬಾ ಕ್ರಿಟಿಕಲ್ ಅಂದ್ರೆ ಅರ್ಥ ಮಾಡ್ಕೊಂಡು ಕಷ್ಟ ಇರ್ಬೋದು. ಡಿಕ್ಷನರಿ ತಗೊಂಡು ಓದಬಾರ್ದು. ಏನೋ ಪದ ಬರ್ದವ್ರೆ ಅದನ್ನ ಹುಡುಕಿ ಆ ತರ ಇರ್ಬೋದು. ಸಿಂಪಲ್ ಈ ಸಿಕ್ಸ್ತ್ ಹುಡುಗ ಓದ್ತಾ ಇದ್ದಾನೆ, ಒಂದು ಹುಡುಗ ಓದ್ತಾ ಇದ್ರು ಅಂದ್ರೆ ಅರ್ಥ ಆಗಂಗಿರ್ಬೇಕು ನಿಮ್ ಎಸ್ಸೆ. ಗೊತ್ತಾಗ್ತಿದ್ಯಾ? ಇವ್ರು UPSC ಅದೇ ತರ ಹೇಳ್ತಾರೆ, ಅವರು KPSC ಅದೇ ತರ ಹೇಳ್ತಾರೆ. ಅರ್ಥ ಆಗ್ತಿದ್ಯಾ? ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಓಕೆನಾ? ನೆಕ್ಸ್ಟ್ ಹೌ ಟು ಯೂಸ್, ಅದು ಯಾವ ತರ ಯೂಸ್ ಮಾಡಬೇಕು ಅಂದ್ರೆ ಹೇಳಿದೀನಿ ನಿಮ್ಗೆ. ಆಯ್ತಾ? ಮತ್ತೆ ಪತ್ರಿಕೆಗಳು, ನ್ಯೂಸ್ ಪೇಪರ್ ಅಲ್ಲಿ ಪ್ರಜಾವಾಣಿನ ಯಾವ ಯೂಸ್ ಮಾಡ್ಬೇಕು, ಎಡಿಟೋರಿಯಲ್ ಯಾಕೆ ಓದ್ಬೇಕು, ಮತ್ತೆ ಚರ್ಚೆಗಳು ಅಥವಾ ಮೇನ್ ಆರ್ಟಿಕಲ್ಸ್ಗಳು ಯಾಕೆ ಓದ್ಬೇಕು ಅದ್ರ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟು ಹೇಳಿದ್ದೀನಿ ನಿಮ್ಗೆ. ಅರ್ಥ ಆಗಿದೆ ಅನ್ಕೊಂತೀನಿ. ಈಗ ಅದ್ರದ್ದು ಮುಂದುವರಿದ ಭಾಗ ಹೋಗೋಣ. ಓಕೆನಾ? ಅಂದ್ರೆ ಎಡಿಟೋರಿಯಲ್ ಏನೇನು ಯೂಸ್ ಆಗುತ್ತೆ, ಎಕ್ಸ್ಪ್ಲೇನ್ ಸೈನ್ಸ್ ರಿಲೇಟೆಡ್ ಏನಾದ್ರು ಬಂತು ಅಂದ್ರೆ ಮತ್ತೆ ಫ್ರಂಟ್ ಪೇಜ್ ಯಾಕೆ ಯೂಸ್ ಆಗುತ್ತೆ, ಮತ್ತೆ ಅದರಲ್ಲಿರೋ ಕೋಟ್ಸ್ಗಳು ಗೊತ್ತಾ, ಡೈಲಿ ಶುಭಾಷಿತ ಬರುತ್ತೆ. ಗೊತ್ತಾಗ್ತಿದ್ಯಾ? ಡೈಲಿ ಪೇಪರ್ ಓದ್ಕೊಂಡು ಬೆಳಗ್ಗೆ ಎದ್ದಡಿಗೆ ನೀವು ಒಂದು 1/2 hour ಪೇಪರ್ ಸುಮ್ಮನೆ ಫುಲ್ ಓದಕ್ಕಾಗಲಿದ್ರು ಒಂದ್ಸತಿ ತಿರುವಾಕೊಂಡ್ ಬರಬೇಕು, ಏನಿದೆ ಇವತ್ತು ನ್ಯೂಸ್ ಪೇಪರ್ಲಿ ಅಂತ ಒಂದು. ಗೊತ್ತಾಗ್ತಿದ್ಯಾ? ಅವಾಗ ಒಂದು ಸ್ಟಾರ್ಟ್ಸ್ ನೀವು ಬರ್ಬೇಕಾದ್ರೆ ಅದನ್ನ ಜನರೇಟ್ ಮಾಡ್ಕೊಂಡು ಬರ್ಬೋದು. ಓಕೆನಾ? ಅದು ಎಡಿಟೋರಿಯಲ್ ಯಾವ ರೀತಿ ಓದಬೇಕು, ಅದ್ರ ಅನಾಲಿಸಿಸ್ ಹೆಂಗ್ ಮಾಡಬೇಕು, ಯಾವ ರೀತಿ ನ್ಯೂಸ್ ಪೇಪರ್ ಓದಬೇಕು ಅಂತ ಹೇಳಿದೆ ನಾನು ನಿಮ್ಗೆ. ಗೊತ್ತಾಗ್ತಿದ್ಯಾ? ಅರ್ಥ ಆಗಿದೆ ನಾನು ಹೇಳಿದ್ದು? ಓಕೆ. ಅದರ ಮತ್ತೆ ಈ ತರ ಆರ್ಟಿಕಲ್ಸ್ಗಳು ಬಂದಾಗ ಎಲ್ಲೆಲ್ಲಿ ನೀವು ನೋಟ್ಸ್ ಮಾಡ್ಕೋಬೇಕು, ಯಾವ ರೀತಿ ಒಂದು ಡಾಟಾ ಬುಕ್ ಅಂತ ಹೇಳ್ಬೇಕು ಅಂತ ಹೇಳಿದೀನಿ. ಅದನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಹೇಳಿದೀನಿ. ಇದನ್ನ ಮಾಡ್ಬೇಕು. ಇವತ್ತಿನ ಮಾಡಿದ್ರೆ 2-3 months ಅಲ್ಲಿ ನಿನ್ನೆ ನೋಟಿಫಿಕೇಶನ್ಸ್, ಇದು ನಿನ್ನೆ ವರದಿ ಸ್ವೀಕೃತ ಆಗಿದೆ. 7ನೇ ತಾರೀಕು 11ನೇ ತಾರೀಕು ಚರ್ಚೆ ಮಾಡಿ, ಇಷ್ಟೇ ತಾರೀಕು ಹೇಳಿದವರು 7ನೇ ತಾರೀಕು ಅಪ್ರೂವಲ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವಾಗ ಬೇಕಾದ್ರೂ ನೋಟಿಫಿಕೇಶನ್ ಆಗ್ಬೋದು. ಅರ್ಥ ಆಗ್ತಿದ್ಯಾ? ಯಾವಾಗ ಬೇಕಾದ್ರೂ ನೋಟಿಫಿಕೇಶನ್ ಆಗ್ಬೋದು. ಬಿ ರೆಡಿ. ಅರ್ಥ ಆಗ್ತಿದ್ಯಾ? ಫಿಸಿಕಲ್ ಯಾರು ಹೋಗ್ತಾ ಇಲ್ಲ ದಯವಿಟ್ಟು ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ. ಯಾಕೋತಾಗ್ತಿದ್ಯಾ? ಫಿಸಿಕಲ್ ಒಂದಿನಲ್ಲಿ ಪ್ರಾಕ್ಟೀಸ್ ಮಾಡಿ ಓಡಕ್ ಆಗಲ್ಲ. ಫಸ್ಟ್ ಇದು PC ಆದ್ರೆ ಆಮೇಲೆ ಎಕ್ಸಾಮ್ ಇರುತ್ತೆ, ಫಿಸಿಕಲ್ ಎಕ್ಸಾಮು. ಬಟ್ ಈಗ PSI ಫಸ್ಟೇ ಫಿಸಿಕಲ್ ಇರುತ್ತೆ, ನೆನಪಿರ್ಲಿ. ಗೊತ್ತಾಗ್ತಿದ್ಯಾ? ಯಾಮಾರ್ಬೇಡಿ. ಓಕೆ. ಈಗ ನಿನ್ನೆ ನಾವು ಪ್ರಜಾವಾಣಿ ಪೇಪರ್ ಮತ್ತೆ ಬೇರೆ ಬೇರೆ ಸೋರ್ಸಸ್ ನ ಹೆಂಗೆ ತಗೋಬಹುದು, DSCERT ಬಗ್ಗೆ. ಇವತ್ತ ಯೋಜನಾ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಯೋಜನಾ ಯಾರು ಓದಲ್ಲ. ಯಾರು ಓದ್ತಿದ್ರಿ ಇಲ್ಲಿ? ಯೋಜನಾ ಕೈ ಎತ್ತಿ. ಯೋಜನೆ ಯಾರು ಓದ್ತಿದ್ರಿ ಇದುವರೆಗೂ? ಗೊತ್ತಿಲ್ಲ. ಯೋಜನಾ ಓದೋದ್ರಿಂದ ತುಂಬಾ ಅಡ್ವಾಂಟೇಜಸ್ ಇದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಯೋಜನಾ ಒಂದು ಗೌರ್ಮೆಂಟ್ ಪಬ್ಲಿಷ್ ಮಾಡೋ ಒಂದು ಮ್ಯಾಗಝೈನ್. ಗೊತ್ತಾಗ್ತಿದ್ಯಾ? ಆಮೇಲೆ ಅಲ್ಲಿ ಆರ್ಟಿಕಲ್ ಬರೆಯೋರೆಲ್ಲರೂ ಸಹ ಏನೋ ಯಾರಿದ್ದಾರೆ, ಗೌರ್ಮೆಂಟ್ ಅಫಿಷಿಯಲ್ಸ್ ಇರ್ತಾರೆ, ಮತ್ತೆ ತುಂಬಾ ಸ್ಕಾಲರ್ಸ್ ಇರ್ತಾರೆ, ತಿಳ್ಕೊಂಡಿರೋ ವಿಷಯ ತಜ್ಞರಲ್ಲಿ ಇರ್ತಾರೆ. ಅರ್ಥ ಇದೆ? ಅವ್ರು ಬರೀತಾರೆ. ಹಂಗಾಗಿ ಯೋಜನಾ ಮ್ಯಾಗಝೈನ್ ಪಬ್ಲಿಷ್ಡ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡುತ್ತೆ. ಮತ್ತೆ ಮೋಸ್ಟ್ ಅಥೆಂಟಿಕ್ ಅಂಡ್ ವ್ಯಾಲ್ಯೂಬಲ್ ರಿಸೋರ್ಸ್. ಗೊತ್ತಾಗ್ತಿದ್ಯಾ? ಅದ್ರಲ್ಲಿ ಕೊಡೋ ಡಾಟಾ ಯಾವುದು ತಪ್ಪಿರಲ್ಲ. ಅರ್ಥ ಆಗ್ತಿದ್ಯಾ? ಮೋಸ್ಟ್ ಅಥೆಂಟಿಕ್ ಇರುತ್ತೆ. ನೀವು ಇಲ್ಲಿರೋ ಡಾಟಾಗಳನ್ನ ಯೂಸ್ ಮಾಡಬಹುದು. ಅದು UPSC ಆಗಿರ್ಬೋದು ಅಥವಾ KPSC SAಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? 1600 ಬರುತ್ತೆ. ನೆಕ್ಸ್ಟ್ ಫ್ಯಾಕ್ಚುಯಲ್, ಬ್ಯಾಲೆನ್ಸ್ಡ್ ಅಂಡ್ ಗೌರ್ಮೆಂಟ್ ಅಲೈಡ್ ಕಂಟೆಂಟ್. ಗೊತ್ತಾಗ್ತಿದ್ಯಾ? ಅಂದ್ರೆ ಅಲ್ಲಿ ಗೌರ್ಮೆಂಟ್ ಸ್ಕೀಮ್ಸ್ಗಳು ಮತ್ತೆ ಗೌರ್ಮೆಂಟ್ಗೆ ಇದನ್ನ ಬರ್ದಿರ್ತಾರೆ ಇನ್ಫಾರ್ಮೇಶನ್. ಆಮೇಲೆ ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ. ಡೀಟೇಲ್ ಆಗಿ ಒಂದು ಅನಾಲಿಸಿಸ್ ಮಾಡಿ ಕೊಟ್ಟಿರ್ತಾರೆ. ಗೊತ್ತಾಗ್ತಿದ್ಯಾ? ಅಂಡ್ ವಿಚ್ ಎಸ್ಪೆಷಲಿ ಯೂಸ್ಫುಲ್ ಫಾರ್ ರೈಟಿಂಗ್ ಎಸ್ಸೇಸ್, ಡಿಮ್ಯಾಂಡ್ ಡೆಪ್ತ್, ಸ್ಟ್ರಕ್ಚರ್ ಅಂಡ್ ವ್ಯಾಲ್ಯೂ ರಿಚ್ ಆರ್ಗ್ಯುಮೆಂಟ್ಸ್. ಗೊತ್ತಾಗ್ತಿದ್ಯಾ? ನೀವು ಇದನ್ನ ಓದೋದ್ರಿಂದ ನಿಮ್ಮ ಆರ್ಗ್ಯುಮೆಂಟ್ಸ್ ಮಾಡಕ್ಕೆ, ಅಂದ್ರೆ ಲೈಕ್ ಚರ್ಚೆ ಮಾಡಿ ಅದು ನಿಮ್ಮ ಪ್ರಬಂಧನ ನೀಟಾಗಿ ಬರೆಯಕ್ಕೆ ಒಂದು, ಮತ್ತೆ ಅಲ್ಲಿರೋ ಕಂಟೆಂಟ್ ನೀವು ಯೂಸ್ ಮಾಡ್ಕೋಬಹುದು. ಲೈಕ್ ಇಂಟ್ರೊಡಕ್ಷನ್ ಯೂಸ್ ಮಾಡ್ಬೋದು, ಕನ್ಕ್ಲೂಷನ್ ಯೂಸ್. ಇಲ್ಲಿ ಏನಾಗುತ್ತೆ, ಒಂದೊಂದು ದಿವಸ ಒಂದೊಂದು ತಿಂಗಳು ಒಂದೊಂದು ಟಾಪಿಕ್ ಮೇಲೆ ಬರ್ತಾ ಇರುತ್ತೆ. ಅರ್ಥ ಆಗ್ತಿದ್ಯಾ? ನೋಡಿ, ಈಗ ನಾನು ಎಕ್ಸಾಂಪಲ್ ಫೆಬ್ರವರಿ ತಗೊಂಡಿದ್ದೆ. ಫೆಬ್ರವರಿ 23 ತಗೊಂಡ್ರೆ ನೀವು ಇಲ್ಲಿ ಯುವಜನ ಮತ್ತು ಕ್ರೀಡೆ ಅಂತ ಕೊಟ್ಟಿದ್ದಾರೆ. ಆ ಮ್ಯಾಗಝೈನ್ ತುಂಬಾ ಯುವಜನ ಮತ್ತೆ ಕ್ರೀಡೆ ಬಗ್ಗೆನೇ ಇರುತ್ತೆ. ನೀವು ಆ ಫುಲ್ ಮ್ಯಾಗಝೈನ್ ಒಂದು 20-25 ಪೇಜ್ ಇರುತ್ತೆ, 30 ಪೇಜ್ ಇರುತ್ತೆ ಮ್ಯಾಕ್ಸಿಮಮ್. ಅದನ್ನೆಲ್ಲ ಓದಿ ಒಂದ್ ಕಡೆ ನೀವು ನೋಟ್ಸ್ ಮಾಡ್ಕೊಂಡ್ಬಿಟ್ರೆ ಈ ಯುವಜನ ಮತ್ತೆ ಕ್ರೀಡೆ ರಿಲೇಟೆಡ್ ಏನೇ ಬಂದ್ರು ಬರಿಬಹುದು. ಭಾರತದಲ್ಲಿ ಒಲಿಂಪಿಕ್ ಅಲ್ಲಿ ಮತ್ತೆ ಕಾಮನ್ವೆಲ್ತ್ ಅಲ್ಲಿ ಮತ್ತೆ ಭಾರತದಲ್ಲಿ ಕ್ರೀಡಾ ಸಮಸ್ಯೆಗಳೇನಿದೆ, ಏನೇನು ಸಾಧನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಕೊಟ್ಟಿರ್ತಾರೆ. ಗೊತ್ತಾಗ್ತಿದ್ದೀನಾ? ಮತ್ತೆ ಅದಕ್ಕೆ ನೋಡಿ ಇಂಟ್ರೊಡಕ್ಷನ್ ನೀವೇನಾದ್ರು ತಗೋಬೇಕು. ಇಂಟ್ರೊಡಕ್ಷನ್ ಹೆಂಗ್ ಬರೆಯೋದು ಅಂತ ಗೊತ್ತಾಗ್ತಿಲ್ಲ ನಿಮ್ಗೆ ಅಂದ್ರೆ ಇದನ್ನ ಓದಿ.
ಗೊತ್ತಾಗ್ತಿದೆಯಾ? ಯೋಜನಾ ಮ್ಯಾಗಝಿನ್ ಅಲ್ಲಿ ಕೊಟ್ಟಿರ್ತಾರೆ ಫಸ್ಟ್ ಪ್ರೈಸ್ ಅಲ್ಲೇ ಲೇಖಕರ ಲೇಖನಿಯಿಂದ ಅಂತ ಕೊಟ್ಟಿರ್ತಾರೆ ನೋಡ್ರಿ. ಲೇಖಕರ ಮುಖ್ಯ ಸಂಪಾದಕರ ಲೇಖನಿಯಿಂದ ಅಂತ ಪದ ಹೆಂಗಿದೆ ನೋಡಿ, ಏನ್ ಅರ್ಥ ಆಗ್ತಿದೆ? ಎಡಿಟೋರಿಯಲ್ ಅಂತ ಅರ್ಥ ಆಗ್ತಿದೆ ಅದು. ಈ ತರ ಪದಗಳು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಹೋದಾಗ ನಿಮ್ಗೆ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಏನು ಈ ಮ್ಯಾಗಝಿನ್ ಏನ್ ಡೀಟೇಲ್ ಇದೆ ಅದು ಫುಲ್ ಇಲ್ಲಿ ನಿಮ್ಗೆ ಗೊತ್ತಾಗ್ತಿದೆಯಾ? ಅಂದ್ರೆ ಒಂದು ಏನು ಕನ್ಸೈಸ್ ಮಾಡಿ ಇಡೀ ಮ್ಯಾಗಝೈನ್ಸ್ ನ ಕನ್ಸೈಸ್ ಮಾಡಿ ಏನಿದೆ ಅಂತ ಒಂದು ಪೇಜ್ ಹೇಳಿರ್ತಾರೆ. ನೀವು ಇದರಲ್ಲಿರೋ ವಿಷಯಗಳ ತಗೊಂಡು ನೀವು ಇದನ್ನ ಇಂಟ್ರೊಡಕ್ಷನ್ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಅರ್ಥ ಆಗ್ತಿದೆಯಾ? ಇಲ್ಲಿರೋ ಪದಗಳು ಅಥವಾ ಇಲ್ಲಿರೋ ಫ್ಯಾಕ್ಟ್ಸ್ ಗಳನ್ನ ತಗೊಂಡು ನೀವು ಇಂಟ್ರೊಡಕ್ಷನ್ ರೆಡಿ ಮಾಡ್ಕೊಂಡ್ಬಿಡೋದು. ನಿಮ್ಗೆ ರೆಡಿ ಸಿಗುತ್ತೆ. ನೀವು ಏನು ನೀವೇ ಬರೆಯೋ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ಯೂಸ್ ಮಾಡ್ಕೊಂಡು ನೋಡಿ, ಒಂದು ಎಕ್ಸಾಂಪಲ್ ಐತೆ. ಭಾರತ ಇಂದು ವಿಶ್ವದಲ್ಲೇ ಅತ್ಯಧಿಕ ಪ್ರಮಾಣದ ಯುವಜನತೆಯನ್ನು ಹೊಂದಿದ ದೇಶವಾಗಿದೆ. ಎಷ್ಟು ಸಿಂಪಲ್ ವರ್ಡ್ ನೋಡಿ. ನೆಕ್ಸ್ಟ್ 2020-50 ಕಾಲವನ್ನು ಭಾರತದ ಆರ್ಥಿಕತೆ ಸುವರ್ಣ ಅವಧಿ ಎಂದು ನಿರೂಪಿಸುವಲ್ಲಿ ಯುವಜನ ಪಾತ್ರ ಪ್ರಧಾನವಾದದ್ದು. ಮೊನ್ನೆ ಒಂದು ನಾನು ಇದನ್ನು ಕೊಟ್ಟಿದ್ದೆ ನಿಮ್ಗೆ, ಎಸ್ಸೆ ಕೊಟ್ಟಿದ್ದೆ. ಏನಂತ ಕೊಟ್ಟಿದ್ದೆ ಎಸ್ಸೆನ? ರಾಷ್ಟ್ರ ನಿರ್ಮಾಣದಲ್ಲಿ ಯುವಕ ಪಾತ್ರ. ಇದು ಇಂಟ್ರೊಡಕ್ಷನ್ ಯೂಸ್ ಮಾಡ್ಬೋದಾ? ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನೊಂದ್ಸತಿ ಓದ್ತೀನಿ. ಭಾರತ ಇಂದು ವಿಶ್ವದಲ್ಲಿ ಅತ್ಯಧಿಕ ಪ್ರಮಾಣದ ಯುವಜನತೆಯನ್ನು ಹೊಂದಿದೆ. ಏನಾದ್ರು ಕಾಂಪ್ಲಿಕೇಟೆಡ್ ಇದೆಯಾ? ಎಷ್ಟು ಸಿಂಪಲ್ ವರ್ಡ್ಸ್ ಯೂಸ್ ಮಾಡಿದ್ದಾರೆ, ಎಲ್ಲರಿಗೂ ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಒಂದು ಸೆಂಟೆನ್ಸ್ ಆಯ್ತು. 2020 2050 ಕಾಲವನ್ನು 2020 ಕಾಲವನ್ನು ಭಾರತದ ಆರ್ಥಿಕತೆ ಸುವರ್ಣ ಯುಗ. ಯಾಕೆ ಸುವರ್ಣ ಯುಗ ಅಂತ ಕರೀತಿದ್ರೆ? ಹೆಚ್ಚಿನ ಯುವಕರು ಭಾರತದಲ್ಲಿ ಇದ್ದಾರೆ. ಅತಿ ಹೆಚ್ಚು ಇಡೀ ವರ್ಲ್ಡ್ ಅಲ್ಲಿ ಅತಿ ಹೆಚ್ಚು ಯುವಜನತೆ ಇರೋದಲ್ಲಿ ಭಾರತದಲ್ಲಿ. ಗೊತ್ತಾಯ್ತು? ಆ ಸುವರ್ಣ ಯುಗ ಅಂತ ಕರೀತಿದ್ದಾರೆ ನೋಡಿ. ಪದ ಹೆಂಗೆ? ಸುವರ್ಣ ಯುಗ. ಅರ್ಥ ಆಗ್ತಿದೆಯಾ? ಈ ತರ ಪದಗಳು ಯೂಸ್ ಮಾಡೋದ್ರಿಂದ ಕ್ವಾಲಿಟಿ ಆಗಿರುತ್ತೆ ನಿಮ್ಮ ಆನ್ಸರ್ಸ್. ಆಯ್ತಾ? ಎಂದು ನಿರೂಪಿಸುವಲ್ಲಿ ಯುವಜನರ ಪಾತ್ರ ಪ್ರಧಾನವಾದದ್ದು. ನೀವು ಇದೇ 4 ಸೆಂಟೆನ್ಸ್ ಬರೆದಿದ್ರೆ ಮುಗಿದೋಗುತ್ತೆ ನಿಮ್ಮ ಇಂಟ್ರೊಡಕ್ಷನ್. ಇದನ್ನೆಲ್ಲ ನೀವು ಏನಾದ್ರು ತಯಾರಿ ಮಾಡಿದ್ರ ಇಲ್ಲಿಂದ ಸಿಕ್ತು ನಿಮ್ಗೆ ಇನ್ಫಾರ್ಮೇಶನ್. ಆಯ್ತಾ? ನೆಕ್ಸ್ಟ್, ಸರಿಯಾದ ನೀತಿ ಕ್ರಮಗಳ ಮಾರ್ಗದಲ್ಲಿ ರಚನಾತ್ಮಕ ರೂಪಾಂತರವನ್ನು ವೈವಿಧ್ಯ ಮತ್ತು ಸುಸ್ಥಿರ ಬೆಳವಣಿಗೆಯೊಂದಿಗೆ ತರುವ ಸಾಮರ್ಥ್ಯವನ್ನು ಯುವಜನತೆ ಹೊಂದಿದೆ. ನೋಡಿ ಎಂತೆಂತ ಪದ ಯೂಸ್ ಮಾಡಿದಾರೆ ಅಲ್ಲಿ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಸರಿಯಾದ ನೀತಿ ಕ್ರಮಗಳ ಮಾರ್ಗದರ್ಶನದಲ್ಲಿ ರಚನಾತ್ಮಕ ರೂಪಾಂತರವನ್ನು ವೈವಿಧ್ಯಮಯ ಮತ್ತು ಸುಸ್ಥಿರ ಗೊತ್ತಾಯ್ತಾ? ವೈವಿಧ್ಯಮಯ ಮತ್ತು ಸುಸ್ಥಿರ ಬೆಳವಣಿಗೆಯನ್ನು, ಗೊತ್ತಾಗ್ತಿದ್ಯಾ, ತರುವ ಸಾಮರ್ಥ್ಯವನ್ನು ಯಾರು ಹೊಂದಿದ್ದಾರೆ? ಯುವಜನತೆ ಹೊಂದಿದ್ದಾರೆ ಅಂತ ಹೇಳ್ತಾರೆ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್, ಆದ್ದರಿಂದ ಯುವಜನತೆ ಎದುರಿಸುತ್ತಿರುವ ಸಮಸ್ಯೆಗಳನ್ನು ನಿವಾರಿಸುವುದಷ್ಟೇ ಅಲ್ಲ, ಅವರಿಗೆ ಬೆಳವಣಿಗೆ ಸವಕಾಶ ಒದಗಿಸುವುದು ಅತ್ಯವಶ್ಯಕ. ಅದು ನೋಡಿ, ಅಲ್ಲಿ ಸಮಸ್ಯೆಗಳಿದೆ, ಅದು ಪರಿಹಾರ ಒದಗಿಸಬೇಕು ಅಂತ ಹೇಳ್ತಾ ಇದ್ದೀರಾ. ಅಂದ್ರೆ ಇಂಟ್ರೊಡಕ್ಷನ್ ಹೇಳ್ತಿದೆ, ಅಂದ್ರೆ ಯುವಜನತೆ ಬಗ್ಗೆ ಹೇಳ್ತಾ ಇದೆ, ಅವರ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದೆ ಈ ಪ್ರಬಂಧ. ಅವರಿಗೆ ಪರಿಹಾರಗಳು ಏನೇನು ಒದಗಿಸ್ಬೇಕು ಅಂತ ಹೇಳ್ತಾ ಇದೆ. ಸುಮ್ಮನೆ ಒಂದು ಇಂಟ್ರೊಡಕ್ಷನ್ ಕೊಡ್ತಾ ಇದೆ. ನೀವು ಇಷ್ಟೇ ಬರೆದ್ರೆ ಸಾಕಾಗಿತ್ತು. ಗೊತ್ತಾಗ್ತಿದ್ಯಾ? ನೀವೇನಾದ್ರೂ ಕರೆಕ್ಟಾಗಿ ಓದಿ ಇಷ್ಟೇ ಇಂಟ್ರೊಡಕ್ಷನ್ ಬರೆದ್ರು ಸಾಕಾಗಿತ್ತು ನಿಮ್ಮ ಓದ್ಕೊಟ್ಟಿದ್ದ ಪ್ರಬಂಧಕ್ಕೆ. ಗೊತ್ತಾಗ್ತಿದ್ಯಾ? ಇದನ್ನ ಓದಿದ್ರೆ ಈಸಿಯಾಗಿ ಬರಿತಾ ಇದ್ರಿ. ಅಟ್ಲೀಸ್ಟ್ ಇದೇ ತರ ಆಸ್ ಇಟ್ ಇಸ್ ಬರಬೇಕು ಅಂತ ಏನಿಲ್ಲ. ಅಲ್ಲಿರೋ ಕಂಟೆಂಟ್ ಯೂಸ್ ಮಾಡಿ ನಿಮ್ದು ಓನ್ ನೋಟ್ಸೇ ಬರಿಬಹುದು. ಅರ್ಥ ಆಗ್ತಿದ್ಯಾ? ಯಾಕೆ ಯೋಜನೆಗಳು ಓದಬೇಕು ಅನ್ನೋದು ತಿಂಗಳಿಗೆ ಒಂದು ಬರುತ್ತೆ. 50 ಪೇಜ್ ಇರುತ್ತೆ. 50 ಪೇಜಲ್ಲಿ ಎಲ್ಲೋ ಇಂಪಾರ್ಟೆಂಟ್ ಅಲ್ಲ. ನಿಮ್ಗೆ ಏನು ಮೇನ್ ಬೇಕು, ನಿಮ್ಮ ಎಸ್ಸೆ ರೈಟಿಂಗ್ ಏನು ಟಾಪಿಕ್ ಬೇಕು ಅದನ್ನ ಆರಿಸ್ಕೊಂಡು ಒಂದ್ ಕಡೆ ನೋಟ್ ಮಾಡಿಕೊಂಡ್ರೆ ಮುಗಿಯಿತು. ಇನ್ನು ಎಸ್ಸೆ ಬರಿಬೇಕಾದ್ರೆ ಅದನ್ನ ರಿವಿಷನ್ ಮಾಡ್ಕೊಂಡು ಬರೆಯೋದು. ಫ್ಯಾಕ್ಟ್ಸ್ ಇರುತ್ತೆ ಅದರಲ್ಲಿ. ಅರ್ಥ ಆಗ್ತಿದ್ಯಾ? ಆಯ್ತು. ನೆಕ್ಸ್ಟ್, ಈ ತರ ನಿಮ್ಗೆ ಫುಲ್ಲು ಒಂದು ಯುವಜನತೆ ಬಗ್ಗೆ ಇದ್ರ ಬಗ್ಗೆ ಕೊಟ್ಟಿರ್ತಾರೆ, ನೀವು ಓದ್ಕೋಬಹುದು. ಆಯ್ತಾ? ನೋಡಿಲಿ, ವಸುದೈವಕ ಕುಟುಂಬಂ, ಒಂದೇ ಭೂಮಿ ಒಂದೇ ಕುಟುಂಬ ಒಂದೇ ಭವಿಷ್ಯ. ಅರ್ಥ ಆಗ್ತಿದ್ಯಾ? ಇದನ್ನ ಎಲ್ಲಿ ಯೂಸ್ ಮಾಡ್ಬೋದು? ಏನಾದ್ರು ಅಂತಾರಾಷ್ಟ್ರೀಯ ಸಂಬಂಧಗಳು ಬಂದಾಗ ಅಲ್ಲಿ ಈ ಪದಗಳನ್ನ ಯೂಸ್ ಮಾಡ್ಬೋದು, ಈ ವರ್ಡ್ಸ್ಗಳನ್ನ ಯೂಸ್ ಮಾಡ್ಬೋದು. ಕೋಟ್ಸ್ಗಳನ್ನ ನೋಡಿ ಹೇಳ್ತಾರೆ. ಯಾರಿವರು? ಅನುರಾಗ್ ಠಾಕೂರ್ ಅವರು ಏನಾಗಿದ್ದಾರೆ? ಯುವಜನ ಮತ್ತು ಕ್ರೀಡಾ ಸಚಿವರಾಗಿದ್ದಾರೆ. ಇವ್ರು ಹೇಳಿದ್ದಾರೆ ಭಾರತೀಯ ಯುವಜನತೆ, ಇದನ್ನೇ ಯೂಸ್ ಮಾಡ್ಬೋದು. ಇದೇ ಸ್ಟೇಟ್ಮೆಂಟ್ ನೀವು ಇಂಟ್ರೊಡಕ್ಷನ್ ಹಾಕಿ. ಗೊತ್ತಾಗ್ತದೆ? ಭಾರತೀಯ ಕ್ರೀಡಾ ಸಚಿವರಾದ ಅನುರಾಗ್ ಠಾಕೂರ್ ಅವರು ಭಾರತೀಯ ಯುವಜನತೆಯ ಬಗ್ಗೆ ಈ ರೀತಿ ಹೇಳಿದ್ದಾರೆ ಅಂದ್ಬಿಟ್ಟು, ಭಾರತೀಯ ಯುವಜನತೆ ಹೊಸ ತಂತ್ರಜ್ಞಾನ ಅಳವಡಿಕೆಯಲ್ಲಿ ಮುಂಚೂಣಿಗಾರರಾಗಿದ್ದಾರೆ ಮತ್ತು ಅತ್ಯಂತ ವೇಗವಾಗಿ ಅಳವಡಿಸಿಕೊಳ್ಳುತ್ತಿದ್ದಾರೆ. ನಮ್ಮ ಯುವಜನತೆ ತಂತ್ರಜ್ಞಾನವನ್ನು ಸಮರ್ಪಕವಾಗಿ ಬಳಸಿಕೊಂಡು ನವೋದ್ಯಮ ಸಂಸ್ಕೃತಿಯನ್ನು ಮುನ್ನಡೆಸುತ್ತಾ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳಿಗೆ ವಾಸ್ತವಿಕ ಪರಿಹಾರಗಳನ್ನು ಒದಗಿಸುತ್ತಿದ್ದಾರೆ. ಇದನ್ನ ಎಲ್ಲಿ ಯೂಸ್ ಮಾಡ್ಬೋದು? ಯುವಜನತೆ ಮತ್ತು ತಂತ್ರಜ್ಞಾನ ಅಥವಾ ಶಿಕ್ಷಣದಲ್ಲಿ ಬಂದಾಗ ಇದನ್ನ ಯೂಸ್ ಮಾಡ್ಬೋದು ನೀವು. ಅರ್ಥ ಆಗ್ತಿದ್ಯಾ? ಈ ತರ ದಯವಿಟ್ಟು ನಿಮ್ಗೆ ಎಲ್ಲೂ ಹುಡ್ಕೋದ್ ಬೇಕಲ್ಲ. ನೋಡಿ, ಎಲ್ಲರೂ ಒಂಥರ ಬರೀತಾರೆ, ನೀವು ಡಿಫ್ರೆಂಟ್ ಆಗಿ ಹೆಂಗ್ ಬರೀಬೇಕು, ನಮ್ಮ ಹುಡುಗರು ಡಿಫ್ರೆಂಟ್ ಆಗಿ ಬರೀಬೇಕು. ಈ ತರ ಇದನ್ನ ಇದೇ ಆಸ್ ಇಟ್ ಇಸ್ ಬರೆಯಂಗೆ ಬೇಕಿಲ್ಲ ನೀವು. ಇವ್ನು ಹೇಳಿರ್ತಾರೆ ಬರೀಬೇಕು ಅಂತ ಏನಿಲ್ಲ ನಾನು ಹೇಳ್ತಿರೋದು. ಅಲ್ಲಿರೋ ಕಂಟೆಂಟ್ ಯೂಸ್ ಮಾಡೋದು ನಿಮ್ದೇ ವರ್ಡ್ಸ್. ಅನುರಾಗ್ ಠಾಕೂರ್ ಅವರು ಹೇಳಿದ್ರು ಅಂತ ಬರ್ದ್ರಾಯ್ತು. ವ್ಯಾಲ್ಯೂಡೇಷನ್ ಇಷ್ಟ ಆಗುತ್ತೆ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ನೋಡಿಲಿ, ಕರ್ನಾಟಕದಲ್ಲಿ ಕೌಶಲ್ಯ ಅಭಿವೃದ್ಧಿ. ಈಗ ಕರ್ನಾಟಕದಲ್ಲಿ ಯಾವ ರೀತಿ ಯುವಜನತೆಗೆ ಕೌಶಲ್ಯ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಹೇಳ್ತಾರೆ, ಗುರಿ ಸಾಧಿಸಲಾಗಿ ಸರ್ಕಾರವು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅನುಷ್ಠಾನ ಮುನ್ನಡೆಸುತ್ತಿದೆ. ಅದ್ರ ಏನೇನು ಕೌಶಲ್ಯಗಳನ್ನ ಬೆಳೆಸಬೇಕು. ಯಾಕಂದ್ರೆ ವೆಕೇಶನಲ್ ಎಜುಕೇಶನ್ NEP ಮಾಡಿತ್ತು. ಈ NEP ತೆಗೆದಾಕಿರೋದು ಹಳೆ 2023 ನಾನು ತಗೊಂಡಿದ್ದೀನಿ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಅಂದ್ರೆ ಹೊಸದು ಯಾವುದೇ ಇದ್ರು ಅದು ಟಾಪಿಕ್ ಮೇಲೆ ಇರುತ್ತೆ. ನಿಮ್ಗೊಂದು ಎಕ್ಸಾಂಪಲ್ ಕೊಡೋದು ನಾನು ಇದನ್ನ ಹಾಕಿದ್ದೀನಿ ಅಷ್ಟೇ. ಅರ್ಥ ಆಗ್ತಿದ್ಯಾ? ಈ ರೀತಿ ಕಂಟೆಂಟ್ ಬಾಡಿ ಆಫ್ ದಿ ಇದು ಬರೆಯಕ್ಕೆ ನಿಮಗೆ ಕಂಟೆಂಟ್ ಸಿಗುತ್ತೆ. ಗೊತ್ತಾಗ್ತಿದ್ಯಾ? ಇಲ್ಲಿ ನನ್ನ ಹತ್ರ 1200 ಪೇಜು ಯೋಜನಾ ಮ್ಯಾಗಝಿನ್ಸ್ ಇದಾವೆ. ನಿಮಗೆ ಗ್ರೂಪಲ್ಲಿ ಹಾಕಿರ್ತೀನಿ. ನೀವೇ ಅದು ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ.
ಅರ್ಥ ಆಗ್ತಿದ್ಯಾ? ಗ್ರೂಪಲ್ಲಿ ನಮ್ಮ ಗುರುಕು ಇವ್ರದ್ದು ನಾಳೆ ಅದನ್ನ ಹಾಕ್ಸ್ರಪ್ಪ ಇದ್ರಲ್ಲಿ ಹೇಳ್ತೀನಿ ನಾನು. ಹಾಕಿದ್ದೀರಾ ಯೋಜನಾ ಮ್ಯಾಗಝಿನ್ ಹಾಕಿದ್ದೀರಾ? ಅದು ನೋಡಿ, ಅದರಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಅದನ್ನ ಜೆರಾಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಲ್ಯಾಪ್ಟಾಪ್ ಅಲ್ಲೋ ನಿಮ್ಮ ಮೊಬೈಲ್ ಅಲ್ಲೋ ಇಟ್ಕೊಳ್ಳಿ, ನಿಮ್ಮ ಟ್ಯಾಬಲ್ಲಿ ಇಟ್ಕೊಳ್ಳಿ. ಅದರಲ್ಲಿ ತೆಗೆದು ನೋಡ್ಕೊಂಡು ನಿಮ್ಮ ಟಾಪಿಕ್ಸ್ ತಕ್ಕಂಗೆ ಒಂದಷ್ಟು ಪಾಯಿಂಟ್ಸ್ ಮಾಡಿ ಇಟ್ಕೊಂಬಿಡಿ. ಎಸ್ ರೈಟಿಂಗ್ಗೆ ಈಸಿಯಾಗಿ ಹೋಗ್ಬಿಡುತ್ತೆ. ಓಕೆನಾ? ಇಷ್ಟು ನೀವು ಮಾಡಬೇಕಾಗಿರೋದು ಯೋಜನಾ. ಓಕೆನಾ? ನೆಕ್ಸ್ಟ್ ಮುಂದುವರಿಯೋಣ. ನೋಡಿ, ಪತ್ರಿಕೆಗಳು ಮಾಸು ಯೋಜನಾ ಮ್ಯಾಗಝಿನ್ ಹೆಂಗ್ ಯೂಸ್ ಆಗುತ್ತೆ ನಿಮ್ಗೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ನಿಮ್ಗೆ ಹೇಳ್ತೀನಿ. ಓಕೆನಾ? ಮೆನ್ಷನ್ ಮಾಡಿ, ಒಳ್ಳೇದು. ಪೊಲಿಟಿಷಿಯನ್ಸ್ ಅಂತ ಯೂಸ್ ಮಾಡಬಾರ್ದು. ಭಾರತ ಕ್ರೀಡಾ ಸಚಿವರು ಅಂತ ಯೂಸ್ ಮಾಡು, ಹೆಸರೇ ಬೇಡ, ಆರಾಮ್ಸೆ ಮಾಡು. ಭಾರತದ ಪ್ರಧಾನಮಂತ್ರಿಗಳು, ರಾಜ್ಯ ಮುಖ್ಯಮಂತ್ರಿಗಳು ಯೂಸ್ ಮಾಡಿ, ಏನ್ ಸಮಸ್ಯೆ ಇಲ್ಲ. ಹೆಸರು ಯೂಸ್ ಮಾಡಬೇಡಿ. ಯಾಕೆ ಯೂಸ್ ಮಾಡಿ ಅಂತ ಅಂದ್ಕೊಳ್ಳಿ. ಯಾರೋ ಒಬ್ರು ಒಂದು ಪಕ್ಷದ ಪರವಾಗಿರ್ತಾರೆ, ಇನ್ನೊಬ್ರು ಯಾರು ಇನ್ನೊಂದು ಪಕ್ಷದ ಪರವಾಗಿರ್ತಾರೆ. ನೀವು ಹೆಸರು ಬರ್ದಾಗ ಏನಾಗುತ್ತೆ, ಅದು ಅವ್ರನ್ನ ಟ್ರಿಗರ್ ಮಾಡ್ಬೋದು, ಅಥವಾ ಅದನ್ನ ನಿಮ್ಮ ಮಾರ್ಕ್ಸ್ ಕಡಿಮೆ ಮಾಡಕ್ ಬರ್ಬೋದು. ಅದು ಬದಲು ಕ್ರೀಡಾ ಸಚಿವರು ಅಂದ್ರೆ ಅದು ಎಲ್ಲರಿಗೂ ಕಾಮನ್. ಕ್ರೀಡಾ ಸಚಿವರು ಯಾವುದೇ ಇದಕ್ಕೋದ್ರು ಅವ್ರೆಲ್ಲರಿಗೂ ಮುಖ್ಯಮಂತ್ರಿ ಅಂದ್ರೆ ಎಲ್ಲರಿಗೂ ಮುಖ್ಯಮಂತ್ರಿನೇ. ಅರ್ಥ ಆಗ್ತಿದ್ಯಾ? ಆ ರೀತಿ ನೀವು ತಗೊಳ್ಳಿ ಅದನ್ನ. ಓಕೆನಾ? ನೆಕ್ಸ್ಟ್ ನೋಡಿ, ಇಲ್ಲಿ ಏನಂದ್ರೆ ಗೌರ್ಮೆಂಟ್ ಪರ್ಸ್ಪೆಕ್ಟಿವ್ ಇರುತ್ತೆ ಅದರಲ್ಲಿ. ಯಾವುದಕ್ಕೆ? ನಮ್ಮ ಯೋಜನೆಯಲ್ಲಿ ಅಲೈನ್ ವಿತ್ UPSC ಪ್ರಿಫರ್ಡ್ ಟೋನ್. ಗೊತ್ತಾಗ್ತದೆ UPSC ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಆ ಟೋನ್ ಅಲ್ಲಿ ಇರುತ್ತೆ. ನಿಮ್ಮ ಮೌಲ್ಯಮಾಪಕರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಟೋನ್ ಅಲ್ಲಿ ಇರುತ್ತೆ. ಮತ್ತೆ ಕನ್ಸ್ಟ್ರಕ್ಟಿವ್ ಇರುತ್ತೆ, ಇನ್ಕ್ಲೂಸಿವ್, ಎಲ್ಲ ಒಳಗೊಂಡಿರುತ್ತೆ, ಎಲ್ಲ ವಿಷಯಗಳು ಒಳಗೊಂಡಿರ್ತವೆ. ನೆಕ್ಸ್ಟ್ ನೇಷನ್ ಫೋಕಸ್ಡ್. ಗೊತ್ತಾಯ್ತಾ? ಆ ರೀತಿ ಈ ಯೋಜನಾ ಮ್ಯಾಗಝಿನ್ ಇರೋದ್ರಿಂದ ಓರಿಯೆಂಟೆಡ್ ನಮ್ಮ ಸ್ಕೀಮ್ಗಳನ್ನ ಅಥವಾ ನಮ್ಮ ದೇಶದ ಅಭಿವೃದ್ಧಿನ ಏನ್ ಮಾಡುತ್ತೆ, ತೋರಿಸೋ ತರ ಇರುತ್ತೆ. ಹಂಗಾಗಿ ಅದು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಡಾಟಾ, ಸ್ಕೀಮ್ಸ್ ಅಂಡ್ ಪಾಲಿಸೀಸ್. ಯಾವುದೇ ಹೊಸ ಯೋಜನೆ ಬರಲಿ, ಕರ್ನಾಟಕದಾಗಿರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗಿದ್ದು, ಆ ಯೋಜನೆ ಬಂದಿರುತ್ತೆ. ತುಂಬಾ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ನೀವೇನ್ ಬೇರೆ ಮ್ಯಾಗಝಿನ್ ಓದೋದಕ್ಕಿಂತ ಆ ಮ್ಯಾಗಝಿನ್ ಓದಿದಾಗ ಆ ಸಂಪೂರ್ಣ ಯೋಜನೆಯ ಥೀಮ್ ಗೊತ್ತಾಗುತ್ತೆ, ಯಾರಿಗಿದೆ ಅದು ಯೋಜನೆ, ಆ ಯೋಜನೆಯಿಂದ ಯಾರು ಉಪಯೋಗ ಆಗುತ್ತೆ ನೀಟಾಗಿ ಕೊಡ್ತಾರೆ. ಮುಂದೆ ತೋರಿಸ್ತೀನಿ ನಿಮಗೆ. ಓಕೆನಾ? ಆಫರ್ಸ್ ಅಪ್ಡೇಟೆಡ್ ಇನ್ಫಾರ್ಮೇಶನ್ ಅಥೆಂಟಿಕೇಟ್ ಇನ್ಫಾರ್ಮೇಶನ್ ಇರುತ್ತೆ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಪ್ರೋಗ್ರಾಮ್ ನೇಮ್ಸ್ ಮತ್ತೆ ಅದರ ಔಟ್ಕಮ್ಸ್ ಏನೇನಾಗ್ತಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿರ್ತಾರೆ. ಗೊತ್ತಾಗ್ತಿದೆ? ನೆಕ್ಸ್ಟ್ ಬ್ಯಾಲೆನ್ಸ್ಡ್ ಆರ್ಗ್ಯುಮೆಂಟ್. ಗೊತ್ತಾಯ್ತಾ? ಪ್ರೆಸೆಂಟ್ ಮಲ್ಟಿಪಲ್ ವ್ಯೂ ಪಾಯಿಂಟ್ಸ್, ಬೇರೆ ಬೇರೆ ಆಂಗಲ್ ಅಲ್ಲಿ ಅದನ್ನು ವ್ಯೂ ಪಾಯಿಂಟ್ ಕೊಡ್ತಾರೆ. ಎಕ್ಸ್ಪರ್ಟ್ಸ್ಗಳು, ಬ್ಯೂರೋಕ್ರಾಟಿಕ್ಸ್ ಅಧಿಕಾರಿಗಳು, ಮತ್ತೆ ಗ್ರೌಂಡ್ ಲೆವೆಲ್ ಅಲ್ಲಿ ಏನಾದ್ರು ವಾಸ್ತವ ರಿಯಾಲಿಟಿ ನಡೀತಿದೆ ಅನ್ನೋದ್ರ ಬಗ್ಗೆ ಹೇಳಿರ್ತಾರೆ. ಈಗ ಮನ್ರೇಗಾ ನಡೀತಾ ಇದೆ, ಗ್ರೌಂಡ್ ವಾಸ್ತವದಲ್ಲಿ ಅದರದ ಔಟ್ಕಮ್ಸ್ ಏನಿದೆ ಅನ್ನೋದನ್ನ ಬರೆದಿರ್ತಾರೆ. ಗೊತ್ತಾಯ್ತಾ? ಪಾಸಿಟಿವ್ ನೆಗೆಟಿವ್ ಎರಡು ಬರೆದಿರ್ತಾರೆ. ಅದನ್ನ ಹೆಂಗ್ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಬರೆದಿರ್ತಾರೆ. ಯಾರೋ ಒಳ್ಳೊಳ್ಳೆ ಅಧಿಕಾರಿಗಳು, ಬ್ಯೂರೋಕ್ರಾಟ್ಸ್ಗಳು ಬರೆದಿರ್ತಾರೆ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಎನಾನ್ಸಸ್ ಎಕ್ಸಾಂಪಲ್ಸ್. ನಿಮ್ಗೆ ತುಂಬಾ ವೆರೈಟಿ ಆಫ್ ಎಕ್ಸಾಂಪಲ್ ಸಿಗ್ತಾವಲ್ಲಿ. ನಾನು ಎಕ್ಸಾಂಪಲ್ ಮುಂದೆ ಹೇಳಿದೆ. ಈಗ ಕೋಡ್ ಸಿಗ್ತವೆ, ಫ್ಯಾಕ್ಟ್ಸ್ ಇರುತ್ತೆ, ಡಾಟಾ ಸಿಗುತ್ತೆ. ಗೊತ್ತಾಗ್ತಿದ್ಯಾ? ನೀವು ಅಲ್ಲಿಂದ ಏನ್ ಮಾಡೋದು, ಯೂಸ್ ಮಾಡ್ಕೋಬಹುದು. ಆರ್ಟಿಕಲ್ಸ್ ಆಫ್ಟನ್ ಹೈಲೈಟ್ ಕೇಸ್ ಸ್ಟಡೀಸ್ ಅಂಡ್ ಬೆಸ್ಟ್ ಪ್ರಾಕ್ಟೀಸ್. ಕೇಸ್ ಸ್ಟಡೀಸ್ಗಳು ಕೊಡ್ತಾರೆ, ಎಕ್ಸಾಂಪಲ್ಸ್ ಕೊಡ್ತಾರೆ, ಕಥೆಗಳು ಕೊಡ್ತಾರೆ, ನೀವೆಲ್ಲ ಯೂಸ್ ಮಾಡೋದು. ನೆಕ್ಸ್ಟ್ ಇಂಪ್ರೂವ್ ಕನ್ಕ್ಲೂಷನ್ ಕ್ವಾಲಿಟಿ. ನಿಮ್ಮ ಕನ್ಕ್ಲೂಷನ್ ಮಾಡ್ಬೇಕಾದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಯಾವ ರೀತಿ ಒಂದು ಈ ಎಸ್ಸೆನ ಹೆಂಗೆ ಕನ್ಕ್ಲೂಡ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿರಲ್ಲ. ಅವ್ರು ಕನ್ಕ್ಲೂಡ್ ಮಾಡಿರ್ತಾರೆ ಅದನ್ನ ಏನ್ ಮಾಡಬೇಕು ಅನ್ನೋದನ್ನ ಒಂದು ಟಾಪಿಕ್ ತಗೊಂಡು ಮಾಡಿರ್ತಾರೆ, ನಿಮ್ಗೆ ಅದು ಗೊತ್ತಾಗುತ್ತೆ. ಆಫನ್ ಎಂಡ್ಸ್ ವಿತ್ ದಿ ಸಜೆಷನ್ಸ್, ವೇ ಫಾರ್ವರ್ಡ್ ಅಂಡ್ ಗೈಡ್ಲೈನ್ಸ್ ಫಾರ್ ಪರ್ಸ್ಪೆಕ್ಟಿವ್ ಕೊಡ್ತಾರೆ. ಗೈಡ್ಲೈನ್ಸ್ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿನ ಕೊಡ್ತಾರೆ ಅಲ್ಲಿ, ಅದ್ರಲ್ಲಿ ಗೊತ್ತಾಗುತ್ತೆ. ಇದಕ್ಕೋಸ್ಕರ ನೀವು ಯೋಜನೆನ ಓದಬೇಕು. ಎಕ್ಸಾಂಪಲ್ ನೋಡಿ, ಮೊನ್ನೆ ಒಂದು ಇದ್ರಲ್ಲಿ ಕೊಟ್ಟಿದ್ರು, ಯಾವುದು ಫಿಟ್ ಇಂಡಿಯಾ ಬಗ್ಗೆ ಒಂದು ಕ್ವಶನ್ ಬಂದಿತ್ತು. ಯಾರಲ್ಲಿ 402 ಅಥವಾ ಐ ಥಿಂಕ್ ಬೇರೆ ಯಾವ್ದೋ PSC ಎಕ್ಸಾಮ್ ಅಲ್ಲಿ ನೋಡಿ, ಫಿಟ್ ಇಂಡಿಯಾ ಬಗ್ಗೆ ಕೇಳಿದ್ರು ಕ್ವಶನ್ಸ್. ಅರ್ಥ ಆಗ್ತಿದ್ಯಾ? ಫಿಟ್ ಇಂಡಿಯಾ ಬಗ್ಗೆ ಕೇಳಿದ್ರು ನೋಡಿ, ಅದಕ್ಕೆ ಮಾಹಿತಿ ಫುಲ್ ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿದ್ದಾರೆ. ಗೊತ್ತಾಗ್ತಿದೆಯಾ? ಫಿಟ್ ಇಂಡಿಯಾದಲ್ಲಿ ನೀವು ಆರೋಗ್ಯಕರ ಭವಿಷ್ಯದೆಡೆಗೆ ಫಿಟ್ ಇಂಡಿಯಾ ಪ್ರೋಗ್ರಾಮ್ ಬಗ್ಗೆನೇ ಈ ಒಂದು ಆರ್ಟಿಕಲ್ ಹೇಳುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ತರುಣ ಶಕ್ತಿಯ ಘೋಷಣೆ ಅಂದ್ರೆ ಲೈಕ್ ನೋಡಿ, ಇಲ್ಲೊಂದು ಕೊಟ್ಟಿದ್ದಾರೆ, ಅಪಿ ಯಥಾನೋ ಮತ್ಸಾನೋ ವಿಶ್ವಂ ಜಗದ್ವ್ಯಾಪಿ ಮನುಷ್ಯ. ನೋಡಿ, ಋಗ್ವೇದದ ಈ ಸಾಲು ಯುವ ಜನತೆ ಉತ್ತಮ ಜಗತ್ತಿಗೆ ದಾರಿದೀಪವಾಗುತ್ತಾರೆ ಎಂಬುದನ್ನು ಪುನರುಚ್ಚರಿಸುತ್ತದೆ. ಇದು ಯಾರು ಬರ್ದಿರಲ್ಲ. ಅದೇ ಯುವಕರು ಬಂದ್ರೆ ಹೇಳಿ ಎದ್ದೇಳಿ ಗುರುಮುಟ್ಟದಾಗ ನಿಲ್ಲದಿರಿ, ಅದನ್ನೇ ಬರ್ದಿರ್ತಾರೆ. ಎಲ್ಲರೂ ಅದನ್ನೇ ಬರೀತಾರೆ. ನೀವು ಇದನ್ನ ಬರೀರಿ, ಮಾರ್ಕ್ಸ್ ಯಾಕೆ ಬರಲ್ಲ? ನಾನು ಅದಕ್ಕೆ ಡಿಫ್ರೆಂಟ್ ಅಪ್ರೋಚ್ ಅನ್ನೋದು. ನಾನು ಯಾಕೆ ಆನ್ಲೈನ್ ಅಲ್ಲಿ ಜಾಸ್ತಿ ಇದು ಮಾಡಿ ನಿಮ್ಮ ಆಫ್ಲೈನ್ ಕರ್ಸಿದ್ದೀನಿ ಅಂತಂದ್ರೆ ಇದೇ ಉದ್ದೇಶಕ್ಕೋಸ್ಕರ. ಬನ್ನಿ, ಗೊತ್ತಾಗ್ತಿದ್ಯಾ? ಈಗ ನನಗೆ ಹೇಳ್ತಿರೋದು, ಆಫ್ಲೈನ್ ಅಲ್ಲಿ ಎಷ್ಟು ಜನ ಕ್ಲಾಸ್ ಕೇಳಿದಿರಿ ನೀವು, ಬಟ್ ಈ ತರ ನಿಮ್ಗೆ ಇಂಟ್ರಾಕ್ಷನ್ ಆಗ್ತಿತ್ತಾ? ಅದಕ್ಕೋಸ್ಕರ ಹೇಳ್ತಾ ಇರೋದು. ಈ ತರ ನೀವು ಈ ವರ್ಡ್ಸ್ಗಳು ಅಥವಾ ನಿಮ್ಮ ಕ್ವಾಲಿಟಿ ಇವನ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಇವನ ಎಷ್ಟಿಲ್ಲ, ಒಂದು ಥೀಮಿಸಕ್ಕೆ 4 ರೆಡಿ ಮಾಡ್ಕೊಳ್ಳಿ. 4 ಬೇಡ 2 ರೆಡಿ ಮಾಡ್ಕೊಳ್ಳಿ. ಬಟ್ ಯಾರು ಬರ್ದಿರಬಾರ್ದು ಇದನ್ನ ಬರ್ದಿಟ್ಟು ನೋಡಿ. ಇದನ್ನ ಯಾರು ಬರ್ದಿರಲ್ಲ ನನ್ನ ಪ್ರಕಾರ. ಇದನ್ನ ಓದಿರೋರು ಮಾತ್ರ ಬರ್ದಿರ್ತಾರೆ ಅಷ್ಟೇ ಅಲ್ವಾ? ಈ ತರ ಒಂದು 2 ಲೈನ್ ಒಳ್ಳೆ ಎಫೆಕ್ಟಿವ್ ಆಗಿ ಬರ್ದ್ಬಿಟ್ರೆ ಅವ್ನಿಗೆ ಕನ್ಫ್ಯೂಸ್ ಆಗೋಗ್ಬಿಟ್ಟು, ಯಾರು ಗುರು ಸಂಸ್ಕೃತ ಇದನ್ನೆಲ್ಲ ಹೇಳ್ತಾರೆ, ಶ್ಲೋಕ ಎಲ್ಲ ಹೇಳ್ತಾವನು, ಋಗ್ವೇದ ಕಾಲದಲ್ಲ ಹೇಳ್ತಾವನು ಅನ್ಕೊಂಡ್ಬಿಡ್ತಾರೆ. ಎಲ್ಲರೂ ಈಗ 100 ಜನ ಕೊಟ್ರೆ 100 ಜನದಲ್ಲಿ 50 ಜನ ಬರೀ ಎದ್ದೇಳಿ ಅಂದ್ರೆ ಅವನು ಎದ್ದೇಳಿ ನೋಡಿ ಸಾಕಾಗೋಗ್ಬಿಟ್ಟಿರುತ್ತೆ, ಅವ್ನು ಮಲ್ಕೊಂಡೇ ಬಿಡ್ತಾನೆ. ಅರ್ಥ ಆಗ್ತಿದ್ಯಾ? ಹಂಗಾಗಿ ನಿಮ್ಮ ಪೇಪರ್ ಡಿಫ್ರೆಂಟ್ ಅನ್ನಿಸ್ಬೇಕು ಅಂದ್ರೆ ಈ ತರ ಅಪ್ರೋಚ್ ಯೂಸ್ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ಅದಕ್ಕೆ ನಾನು ಈ ತರ ಓದಿ. ಯಾಕೆ ನಾಲೆಡ್ಜ್ ಬೇಕು ಅಂತಂದ್ರೆ ಓದ್ಬೇಕು, ಬೇರೆ ಬೇರೆ ಕಂಟೆಂಟ್ ಓದ್ಬೇಕು. ಬರೀ ಯಾವ್ದೋ ನಮ್ಮ ಮೊದಲೇ ಏನಾಗ್ತಿದ್ದು, ಯಾವ್ದೋ ಒಂದು ಪ್ರಬಂಧ ಬುಕ್ ಅಂತ ಹೋಗಿ ಮಾರ್ಕೆಟ್ ಅಲ್ಲಿ ತಗೊಂಡ್ಬಂದ್ಬಿಟ್ಟು ಅದ್ರಲ್ಲಿ ಪ್ರಬಂಧಗಳನ್ನ ಗಟ್ಟು ಮಾಡ್ಬಿಟ್ಟು ಬರೆದ್ರೆ ಆಗ್ತಿಲ್ಲ. ಆ ತರ ವರ್ಕೌಟ್ ಆಗಲ್ಲ. ಈಗ
ನಡೀತಿತ್ತು ನಮ್ಮ ಕಾಲದಲ್ಲಿ. ನಿಮ್ಮ ಜನರೇಷನ್ ಚೇಂಜ್ ಆಗಿದೆ ಈಗ, ಅರ್ಥ ಆಗ್ತಿದೆಯಾ? ಅದಕ್ಕೆ ಅಪ್ಡೇಟ್ ಆಗ್ಬೇಕು ನಾವು, ಈ ಪ್ರೆಸೆಂಟ್ ತಕ್ಕಂಗೆ ಅಪ್ಡೇಟ್ ಆಗ್ಬೇಕು. ಕ್ವಶನ್ಸ್ ಆಗಿರ್ಬೋದು ಗೊತ್ತಾಗ್ತಿದೆ ನೋಡಿ. ಸದೃಢ ಭಾರತ ನೋಡಿದೆ ಕ್ವಶನ್, ಇದು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ನಿಮ್ಗೆ, ಅದು ತುಂಬಾ ಬ್ಲರ್ ಆಗಿದೆ. ಸದೃಢ ಭಾರತ ಫಿಟ್ ಇಂಡಿಯಾ ಉತ್ತಮ ಆರೋಗ್ಯದ ಮಹತ್ವ ಅಂತ 2020ರಲ್ಲಿ ಒಂದು RSC ಎಕ್ಸಾಮ್ ನಡೆದಿತ್ತು, ಗೊತ್ತಾಗ್ತಿದೆ. ಅದರಲ್ಲಿ ಕೇಳಿದ ಕ್ವಶನ್ಸ್ ಇದು, ಓಕೆನಾ? ಇದೇ ಕಂಟೆಂಟ್ ಇಲ್ಲಿ ಸೇಮ್ ಬಂದಿದೆ, ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೆ ನಾನು ಏನೇ ಕೇಳ್ತಿದ್ದೀನಿ ಇಂಪಾರ್ಟೆನ್ಸ್ ಅಂತ ಅಂದ್ಬಿಟ್ಟು, ಓಕೆನಾ? ಮತ್ತೆ ಮುಂದೆ ಹೋಗೋಣ. ನೆಕ್ಸ್ಟ್ ನೋಡಿ, ಈಗ ನಾನು ಹೇಳ್ತೀನಿ ಬರೀ ಯೋಜನಾ ನಾಟ್ ಓನ್ಲಿ ಫಾರ್ ಕಂಟೆಂಟ್, ಇದು ಯೂಸ್ಫುಲ್ ಫಾರ್ ಕರೆಂಟ್ ಅಫೇರ್ಸ್ ಆಲ್ಸೋ. ನೋಡಿ 2000 ಏನು ಪದ್ಮ ಪುರಸ್ಕಾರ ಪ್ರಕಟ ಆಗಿತ್ತು, ಅದ್ರಲ್ಲಿ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ ಬಿಟ್ಟು ಕೊಟ್ಟಿದ್ದಾರೆ ಇಲ್ಲಿ. ಪದ್ಮವಿಭೂಷಣ, ಪದ್ಮಭೂಷಣಗಳು ಯಾರ್ಯಾರಿಗೆ ಕೊಟ್ಟಿದ್ರು ಗೊತ್ತಾಗ್ತಿದ್ಯಾ? ಇದೆಲ್ಲ ಯೋಜನಾ ಮ್ಯಾಗ್ಝಿನ್ ಇರೋದು, ಅರ್ಥ ಇದೆಯಾ? ನೆಕ್ಸ್ಟ್ ಪರಿಸರ ಸುಸ್ಥಿರತೆಗಾಗಿ ಯುವಜನತೆ, ಪರಿಸರ ಮತ್ತೆ ಸುಸ್ಥಿರತೆ ಯುವಜನತೆ, 3 ಕಾನ್ಸೆಪ್ಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಾರೆ. ಈ ತರ ಓದೋದ್ರಿಂದ ನಿಮ್ಗೆ ಮಲ್ಟಿ ಡೈಮೆನ್ಷನಲ್ ವ್ಯೂ ಸಿಗುತ್ತೆ, ನಿಮಗೆ ಬರೆಯಕ್ಕೆ ವರ್ಡ್ಸ್ಗಳು ಸಿಗುತ್ತೆ, ಟಾಪಿಕ್ ಸಿಗುತ್ತೆ. ನೆಕ್ಸ್ಟ್ ನೋಡಿ, ಈಗ ಇದು ಕರೆಂಟ್ ಅಫೇರ್ಸ್. ಬೆಂಗಳೂರಿನಲ್ಲಿ ಭಾರತ ಇಂಧನ ಸಪ್ತಾಹ E20 ಇಂಧನ ಬಿಡುಗಡೆ. ಏನ್ E20 ಅಂದ್ರೆ? E20 ಇಥನಾಲ್, ಏನ್ ಇಥನಾಲ್ 20 ಅಂದ್ರೆ? ವೆರಿ ಗುಡ್, ಸೂಪರ್, ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಏನು 20% ಹಾಕ್ಬೇಕು ಮಾಡಿದ್ರೆ ಎಥನಾಲ್. ಏನಕ್ಕೆ ಯೂಸ್ ಮಾಡ್ಬೇಕು ಎಥನಾಲ್ನ? ಎಕೋ ಫ್ರೆಂಡ್ಲಿ, ಆಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಮಾಡಕ್ಕೆ, ಅರ್ಥ ಆಗ್ತಿದ್ಯಾ? ನೋಡಿ ಇದ್ರ ಬಗ್ಗೆ ಮಾಹಿತಿ ಇದೆ. ಇದನ್ನ ಎಲ್ಲಿ ಯೂಸ್ ಮಾಡ್ಬೋದು ನೀವು? ಈ ಕಂಟೆಂಟ್ ನ ಎಲ್ಲಿ ಯೂಸ್ ಮಾಡ್ಬೋದು? ಎಸ್ಸೆನಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಯೂಸ್ ಮಾಡ್ಬೋದು, ಕ್ಲೈಮೇಟ್ ಚೇಂಜ್ ಅಲ್ಲಿ ಯೂಸ್ ಮಾಡ್ಬೋದು, ಸುಸ್ಥಿರ ಅಭಿವೃದ್ಧಿ ಬಂದ್ರೆ ಯೂಸ್ ಮಾಡ್ಬೋದು. ಅದಕ್ಕೆ ನಾವು ಪೇಪರ್ 2 ನಲ್ಲಿ E20 ಏನು ಅಂತ ಕೇಳಿದ್ರೆ ಬರಿಬೋದು, ಆನ್ಸರ್ ಗೊತ್ತಿರುತ್ತೆ ನಿಮ್ಗೆ. ಎಥನಾಲ್ 20 ಗೊತ್ತಾಗ್ತಿದ್ಯಾ? ನಿಮ್ಮ ಗಾಡಿಗಳು ನೋಡಿ, ಹೊಸ ಗಾಡಿಗಳ ಮೇಲೆ ಪೆಟ್ರೋಲ್ ಇದ್ರ ಮೇಲೆ E20 ಅಂತ ಬರ್ದಿರ್ತಾರೆ, ಗೊತ್ತಾಗ್ತಿದ್ಯಾ? E20 ಪೆಟ್ರೋಲ್ಗೆ ಮಿಕ್ಸ್ ಮಾಡೋದು, ಅಂದ್ರೆ 20% ಎಥನಾಲು ಪ್ಲಸ್ 80% ಏನೋ ಪೆಟ್ರೋಲು, ಗೊತ್ತಾಗ್ತಿದ್ಯಾ? ನೋಡಿ GST ಹೆಲ್ಪ್ ಆಗುತ್ತೆ ನಿಮ್ಗೆ ಇದು. ನೀವು ಇದು ಬಿಟ್ಟು ಈ ಮ್ಯಾಗ್ಝಿನ್ಗಳು ಬಿಡಲ್ಲ, ಯಾವ್ದೋ ಬೇರೆ ಮ್ಯಾಗ್ಝಿನ್ ತಗೊಂಡು ಸುಮ್ಮನೆ ಓದ್ಕೊಂಡು ಕೂತ್ಕೊಂತೀರಾ. ಅವ್ರು ಇಲ್ಲಿಂದಲೇ ಕಾಪಿ ಮಾಡಿರ್ತಾರೆ. ನಾನು ಕರ್ನಾಟಕದಲ್ಲಿರುವ ದೊಡ್ಡ ಯಾವ್ಯಾವ ಈಗ ನೀವು ಅಲ್ಟಿಮೇಟ್ ಮ್ಯಾಗ್ಝಿನ್ ಅಂತ ಹೇಳ್ತೀರೋ ಆ ಮ್ಯಾಗ್ಝಿನ್ಗಳೆಲ್ಲ ಕಂಟೆಂಟ್ ಬರ್ಕೊಟ್ಟಿದ್ದೀನಿ, ಅರ್ಥ ಆಗ್ತಿದ್ಯಾ? ನನ್ನ ಹೆಮ್ಮೆಯಿಂದ ಹೇಳ್ಕೋಬೇಕು ಅಂತಲ್ಲ, ಫ್ಯಾಕ್ಟ್. ಬೇಕಾದ್ರೆ ಯಾರನ್ನಾರ ಕೇಳಿ ಹೋಗಿ. ಕಂಟೆಂಟ್ ಅಂದ್ರೆ ಗೊತ್ತಾ? ಅಲ್ಲಿ ಬರ್ತಾವಲ್ಲ ಆರ್ಟಿಕಲ್ಸ್, ಅದು ಅಬ್ಸ್ಟ್ರಾಕ್ಟ್ ಮಾಡ್ಕೊಡ್ತಾರೆ ಗೊತ್ತಾ? ಅದು ಕಂಟೆಂಟ್ ಬರ್ಕೊಟ್ಟಿದ್ದೀನಿ. ಎಲ್ಲಾ ಮ್ಯಾಗ್ಝಿನ್ಗಳು ಹೆಂಗ್ ಪ್ರಿಪೇರ್ ಆಗ್ತದೆ ಅಂತಲೂ ನನಗೆ ಗೊತ್ತು, ಅರ್ಥ ಆಗ್ತಿದ್ಯಾ? ಯಾವ್ಯಾವ ವೆಬ್ಸೈಟ್ ಫಾಲೋ ಮಾಡ್ತಾರೆ, ಯಾವ್ಯಾವ ಪೇಪರ್ ನ್ಯೂಸ್ ಪೇಪರ್ ಫಾಲೋ ಮಾಡ್ತಾರೆ, ಯಾವ್ಯಾವ ಕಂಟೆಂಟ್ ಫಾಲೋ ಮಾಡ್ತಾರೆ, ಯಾವ ಗೌರ್ಮೆಂಟ್ ವೆಬ್ಸೈಟ್ ಫಾಲೋ ಮಾಡ್ತಾರೆ ಎಲ್ಲ ಗೊತ್ತು. ಬಟ್ ಅವ್ರ ಎಫರ್ಟ್ ಇರುತ್ತೆ ಅದರಲ್ಲಿ, ಯಾಕಂದ್ರೆ ನಿಮ್ಗೆ ಎಲ್ಲ ಕಡೆ ನೀವು ಎಲ್ಲದೂ ಓದಕ್ಕಾಗಲ್ಲ, ಅದನ್ನೆಲ್ಲ ಕಂಬೈನ್ ಮಾಡಿ ತಂದು ಕೊಡ್ತಾರೆ ನಿಮ್ಗೆ. ಅದು ಆ ಎಫರ್ಟಿಗೆ ನೀವು ದುಡ್ಡು ಕೊಡ್ತೀರಾ. ನಾನು ಓಕೆ ಅದನ್ನ ಓಕೆ ಅಂತ ಹೇಳ್ತಿಲ್ಲ, ನಾನು ಹೇಳ್ತಿರೋದು ಅದು ಒಂದು ಲೆವೆಲ್ಗೆ ಓಕೆ, ಒಂದು ಲೆವೆಲ್ ನೀವು ಎಲ್ಲದೂ ಸರ್ಚ್ ಮಾಡಲ್ಲ. ಬಟ್ ಬೇಸಿಕ್ಸ್ ಒಂದು ನೀವು ಓದಲೇಬೇಕು, ಕೆಲವೊಂದು ನೀವು ಫಾಲೋ ಮಾಡಲೇಬೇಕು. ಅದರಲ್ಲಿ ಯೋಜನಾ ಒಂದು ಅಂತ ನಾನು ಹೇಳ್ತೀನಿ, ಅರ್ಥ ಆಗ್ತಿದೆ? ನ್ಯೂಸ್ ಪೇಪರ್, ಯೋಜನಾ, ಒಂದು ಯಾವ್ದಾದ್ರು ಒಂದು ಮ್ಯಾಗ್ಝಿನ್, ಇಷ್ಟು ಸಾಕಪ್ಪ. ಯೋಜನಾ ನೀವು ಫುಲ್ ಓದೋ ಅವಶ್ಯಕತೆ ಇಲ್ಲ, ಮೇನ್ ನಿಮ್ಗೆ ಏನ್ ಬೇಕು ತಗೊಂಡ್ರೆ ಸಾಕು ಇದರಲ್ಲಿ, ಅರ್ಥ ಆಗ್ತಿದ್ಯಾ? ಸುಮ್ಮನೆ ಆಮೇಲೆ ಇದರಿಂದ ಅಡ್ವಾಂಟೇಜ್ ಒಂದು ಓದಿದ್ರೆ ಇನ್ನೊಂದು ಹೆಲ್ಪ್ ಆಗುತ್ತೆ. ಈಗ ನೀನು ಇಲ್ಲಿ ಓದಿದ್ರೆ E20 ನೋಡಿ, ಎಕ್ಸಾಂಪಲ್ ಹೇಳ್ತೀನಿ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಬೆಂಗಳೂರಿನಲ್ಲಿ ಇತ್ತೀಚೆಗೆ ಭಾರತ ಇಂಧನ ಸಪ್ತಾಹ E2023 ಉದ್ಘಾಟಿಸಿದರು. ಎಥನಾಲ್ ಮಿಶ್ರಣ ಮಾರ್ಗಸೂಚಿ ನಿಟ್ಟಿನಲ್ಲಿ 11 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ತೈಲ ಮಾರುಕಟ್ಟೆ ಕಂಪನಿಗಳು 84 ಚಿಲ್ಲರೆ ಮಳಿಗೆ E20 ಇಂಧನಕ್ಕೆ ಪ್ರಧಾನಮಂತ್ರಿ ಚಾಲನೆ ನೀಡಿದರು, ಅರ್ಥ ಆಗ್ತಿದ್ಯಾ? ಇನ್ಫಾರ್ಮೇಶನ್ ಇದೆ ಇಲ್ಲಿ ನೋಡಿ ಬೇಕಾರಲ್ಲಿ. ಏನಂತ ಹೇಳ್ತಿದ್ದಾರೆ? ಒಂದು ರಾಷ್ಟ್ರ ಒಂದು ಗ್ರಿಡ್. ಕರೆಂಟ್ ಅಫೇರ್ಸ್ ಇಲ್ಲಿ ಇದೆಯಾ? ಒಂದು ರಾಷ್ಟ್ರ ಒಂದು ಗ್ರಿಡ್ ನೋಡಿ, ನಿಮ್ಗೆ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ, ಗೊತ್ತಾಗ್ತಿದ್ಯಾ? ನವೀಕರಿಸಬಹುದು ಇಂಧನಗಳು ಅಂದ್ರೆ ಏನ್ ಗೊತ್ತಾಗ್ತಿದೆ ನೋಡ್ರಿ. ನಾನು ನಿನ್ನೆ ಒಂದು ಕ್ವಶನ್ ಕೇಳಿದೆ, ಡಿಕಾರ್ಬೋನೇಷನ್. ಇಲ್ಲಿ ಓದೋದ್ರಿಂದ ಡಿಕಾರ್ಬೋನೇಷನ್ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಸಿಂಪಲ್ ಆಗಿ ಕೊಟ್ಟಿರ್ತಾರೆ. ಯಾಕೆ ಗೊತ್ತಾ? ಗೌರ್ಮೆಂಟ್ ಮ್ಯಾಗ್ಝಿನ್ಸ್ಗಳು ಯಾವ್ದಾರು ತಗೊಳ್ಳಿ, ತುಂಬಾ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ ನಿಮ್ಗೆ. ಯಾಕೆಂದ್ರೆ ಎಲ್ಲಾ ಪಬ್ಲಿಕ್ಗೂ ಅರ್ಥ ಆಗಬೇಕು ತರ ಬರ್ದಿರ್ತಾರೆ ಇದನ್ನ ಮ್ಯಾಗ್ಝಿನ್ಸ್ನ ಎಲ್ಲ. ಇವನ್ ಒಬ್ಬ ಸುಮ್ಮನೆ ಒಬ್ಬ ಲಿಟ್ರೇಟ್, ಒಂದು 10ನೇ ಕ್ಲಾಸ್ ಓದಿರೋ ಒಬ್ಬ ಇವರಿಂದ ಹಿಡಿದು ಡಿಗ್ರಿ ಓದಿರೋರ್ಗೂ ಅರ್ಥ ಆಗಬೇಕಿದ್ದು, ಆ ತರ ಬರ್ದಿರ್ತಾರೆ, ಆ ಲ್ಯಾಂಗ್ವೇಜ್ ಯೂಸ್ ಮಾಡಿರ್ತಾರೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು? ಈ ಯೋಜನಾ ಮ್ಯಾಗ್ಝಿನ್ ಒಂದು ರೆಫರ್ ಮಾಡ್ಬೇಕು ನೀವು, ಓಕೆನಾ? ನಿಮ್ಗೆ ಗೊತ್ತಾಗ್ತಿದ್ಯಾ ಏನಕ್ಕೆ ಹೇಳ್ತಿದೆ? ನೆಕ್ಸ್ಟ್ ಇನ್ನೊಂದು ಮೇನ್, ನಮ್ಮ ಕರ್ನಾಟಕದವರು ಏನ್ ಮಾಡ್ತಾರೆ, ಬಿಡುಗಡೆ ಮಾಡೋ ಪತ್ರಿಕೆಗಳು ವೆರಿ ಇಂಪಾರ್ಟೆಂಟ್. ಇವನ್ ಓದೋದ್ರಿಂದ ಏನಾಗುತ್ತೆ, ನಮ್ಮ ಕರ್ನಾಟಕ ರಿಲೇಟೆಡ್ ಇನ್ಫಾರ್ಮೇಶನ್ ಸಿಗುತ್ತೆ. ಬಟ್ ಇದನ್ನ ಜನಪದ ನೀವು ಮ್ಯಾಂಡೇಟರಿ ಓದ್ಲೇಬೇಕು ಅಂತ ನಾನು ಹೇಳಲ್ಲ, ಯಾಕಂದ್ರೆ ಇದು ಸುಮ್ಮನೆ ತುಂಬಾ ಲೆಂತಿ ಇರುತ್ತೆ, ಗೊತ್ತಾಗ್ತಿದ್ಯಾ? ಇಂಟ್ರೆಸ್ಟ್ ಇದ್ರೆ ಇದು ಆಪ್ಷನಲ್, ಗೊತ್ತಾಗ್ತಿದ್ಯಾ? ಇದನ್ನ ಓದು, ಅದು ಓದಲೇ ಇರಿ, ಇದನ್ನ ನಿಮಗೆ ಬಿಟ್ಟಿದ್ದು. ನಾನು ಒಂದು ಆಪ್ಷನ್ ಹೇಳಿರ್ತೀನಿ, ಈ ತರ ಇದೆ ನೋಡಿ ಅಂತ ಹೇಳಿರ್ತೀನಿ ನಿಮ್ಗೆ, ಅರ್ಥ ಆಗ್ತಿದ್ಯಾ? ನೀವು ಬೇಕಾದ್ರೆ ನಮ್ಮ ಯಾರಾದ್ರೂ PDO ಅಥವಾ VMO ಅಥವಾ ಗ್ರೂಪ್ C ಎಕ್ಸಾಮ್ಸ್ ಓದ್ತಾ ಇದ್ರೆ ಈ ಮ್ಯಾಗ್ಝಿನ್ ರೆಫರ್ ಮಾಡೋದು ಒಳ್ಳೇದು. ಯಾಕಂದ್ರೆ ಗೌರ್ಮೆಂಟ್ ಸ್ಕೀಮ್ಸು
ಗೊತ್ತಾಗ್ತಿದ್ಯಾ? ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಎಲ್ಲ ಕವರ್ ಆಗಿರುತ್ತೆ ಇದರಲ್ಲಿ. ಅರ್ಥ ಆಗ್ತಿದ್ಯಾ? ನೀವು ಇದು ಫಾಲೋ ಮಾಡ್ಬೋದು ನೋಡಿ. ಪ್ರಧಾನಮಂತ್ರಿ ಕುಸುಮ್ ಸಿ ಯೋಜನೆ ರಾಜ್ಯದಲ್ಲಿ ಚಾಲನೆಗೊಂಡ ಪ್ರಧಾನಮಂತ್ರಿ ಏನು ಕುಸುಮ್ ಸಿ ಯೋಜನೆ ಏನಕ್ಕೆ ಸಂಬಂಧಪಟ್ಟಿದೆ? ಸೌರಶಕ್ತಿಯನ್ನ ವಿದ್ಯುತ್ ಉತ್ಪಾದನೆ ಮಾಡಿ ಮೋಟರ್ ಚಾಲನೆ ಮಾಡೋದು. ಗೊತ್ತಾಗ್ತಿದ್ಯಾ? ಆ ತರ ಪ್ರೋಗ್ರಾಮ್ ಗೊತ್ತಾಗ್ತಿದ್ಯಾ? ಹಗಲಿನಲ್ಲಿ ವೇಳೆಯಲ್ಲಿ ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಪೂರೈಕೆ ನೆರವಾದ ಕುಸುಮ್ ಸಿ ಯೋಜನೆ ಗೊತ್ತಾಗ್ಬಿಡುತ್ತೆ. ಹಗಲಿನಲ್ಲಿ ವೇಳೆಯಲ್ಲಿ ರೈತರ ಕೃಷಿ ಪಂಪ್ ಸೆಟ್ಗಳು ಅಂದ್ರೆ ಸೋಲಾರ್ ಮುಖಾಂತರ ಏನ್ ಮಾಡ್ತಾರೆ, ಪವರ್ ಜನರೇಟ್ ಮಾಡಿ ಮೋಟರ್ಗಳನ್ನ ಓಡಿಸೋ ಇದು ಮಾಡ್ತಾರೆ ನೋಡಿ. ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗ್ತಾರೆ. ಇದನ್ನೇ ಎಕ್ಸಾಂಪಲ್ ನೀವು ಬೇಕಾದ್ರೆ ನಿಮ್ಮ ಎಸ್ಸೆ ರೈಟಿಂಗ್ ಅಲ್ಲಿ ಯೂಸ್ ಮಾಡಬಹುದು. ಅರ್ಥ ಆಗ್ತಿದ್ಯಾ? ಇದು ಒಂದು. ನೆಕ್ಸ್ಟ್ ನೋಡಿ, ಪಠ್ಯದ ಅಂಚು ಸೀರೆಗೆ GI ಟ್ಯಾಗ್. ಇದನ್ನ ಇದು ನಿಮಗೆ ಕರ್ನಾಟಕ ಕಲ್ಚರ್, ಆರ್ಟ್ ಅಂಡ್ ಕಲ್ಚರ್ ಅಲ್ಲಿ ಏನಾದ್ರು ಬಂದಾಗ ಅಥವಾ ಕರ್ನಾಟಕ ಸಂಸ್ಕೃತಿ ಬಂದಾಗ ಇದನ್ನ ಯೂಸ್ ಮಾಡಬಹುದು. ಮತ್ತೆ ನಿಮ್ GS ಅಲ್ಲಿ ಬಂದೇ ಬರುತ್ತೆ. ಇತ್ತೀಚೆಗೆ ಯಾವ ಒಂದು ಸೀರೆಗೆ GI ಟ್ಯಾಗ್ ದೊರೆಯಿತು, ಎಲ್ಲಿ ಬರುತ್ತೆ, ಅದ್ರ ಫ್ಯೂಚರ್ಸ್ ಏನು, ಅದ್ರ ಬಗ್ಗೆ ಡೀಟೇಲ್ ಕೊಟ್ಟಿರ್ತಾರೆ. ಗಜೇಂದ್ರಗಡದ ಪಠ್ಯದ ಅಂಚು ಸೀರೆಗೆ ಭೌಗೋಳಿಕ ಸೂಚ್ಯಾಂಕ ನೋಂದಣಿ ಮಾನ್ಯತೆ ಗರಿಮೆ. ಅರ್ಥ ಆಗ್ತಿದ್ಯಾ? ಯಾಕೆ ಎಲ್ಲಿ ಕರೆಂಟ್ ಅಫೇರ್ಸ್ ಮತ್ತೆ ಪ್ಲಸ್ ನೀವು ಒಂದೇ ಮ್ಯಾಗಝಿನ್ ಸ್ಟಡಿ ಮಾಡೋದ್ರಿಂದ 2-3 ಇದಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಗೆ. ಅರ್ಥ ಆಗ್ತಿದ್ಯಾ? ಅದಕ್ಕೆ ಇವನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಇನ್ನೊಂದು ವೆರಿ ಇಂಪಾರ್ಟೆಂಟ್, ಇದರ ಆರ್ಟಿಕಲ್ ಬಂದಿರ್ತಾರೆ ತುಂಬಾ ಸಿಂಪಲ್ ಆಗಿ ಆರ್ಟಿಕಲ್. ಡಿಜಿಟಲ್ ಅರೆಸ್ಟ್ ಗೊತ್ತಲ್ಲ? ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನು? ಡಿಜಿಟಲ್ ಅರೆಸ್ಟ್ ಅಂದ್ರೆ ವಿಡಿಯೋ ಕಾಲ್ ಮಾಡ್ಬಿಟ್ಟು ಯಾರು ಮಾಡ್ತಾರೆ? ಓಕೆ, ಸ್ಕ್ಯಾಮರ್ಸ್ ಏನ್ ಮಾಡ್ತಾರೆ? ಪೊಲೀಸ್, ಜಡ್ಜ್ ಅಥವಾ CBI ಅಥವಾ ನಾರ್ಕೋಟಿಕ್ಸ್ NBA ಅನ್ಕೊಂಡು ಅಥವಾ NIA ಅನ್ಕೊಂಡು ಮಾಡ್ಬಿಟ್ಟು ನೀವು ಯಾವುದೋ ಒಂದು ಪಾರ್ಸಲ್ ಕಳಿಸಿದೀರಾ, ನಿಮ್ದು ಪಾರ್ಸಲ್ ಅಲ್ಲಿ ನಿಮ್ದು ID ಕಾರ್ಡ್ ಸಿಕ್ಕಿದೆ, ನಿಮ್ದು ಆಧಾರ್ ಕಾರ್ಡ್ ಸಿಕ್ಕಿದೆ, ನೀವು ಬುಕ್ ಮಾಡಿದೀರಾ ಅಂತ ಎದುರಿಸ್ಬಿಟ್ಟು ಅವ್ರು ನಿಮ್ಮನ್ನ ಅರೆಸ್ಟ್ ಮಾಡಿದೀವಿ ಅಂತ ಅದು ಒಂದು ಬ್ಯಾಕ್ ಗ್ರೌಂಡ್ ಮಾಡ್ಕೊಂಡು ನಿಮ್ಮನ್ನ ಅರೆಸ್ಟ್ ಮಾಡಿದೀವಿ, ಡಿಜಿಟಲ್ ಅರೆಸ್ಟ್ ಮಾಡಿದೀವಿ, ನೀವು ಇಲ್ಲಿ ಎದ್ದೋಗಂಗಿಲ್ಲ, ನೀವು ಕಂಪ್ಯೂಟರ್ ಮುಂದೆ ಕೂತ್ಕೋಬೇಕು, ನೀವು ಮನೆ ಬಿಟ್ಟು ಹೋಗಂಗಿಲ್ಲ ಅಂತ ಭಯ ಹುಟ್ಟಿಸಿ ಅವ್ರಿಗೆ. ಆ ಭಯ ಹುಟ್ಟಿಸಿ ಅದರಿಂದ ಅವ್ರು ಏನ್ ಮಾಡೋದು, ಹಣನ ಅವರಿಂದ ಏನ್ ಮಾಡೋದು, ಎಕ್ಸ್ಟ್ರಾಕ್ಷನ್ ಮಾಡೋದು. ಇದನ್ನ ಡಿಜಿಟಲ್ ಅರೆಸ್ಟ್. ನಾನು ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಗೆ ಡಿಜಿಟಲ್ ಅರೆಸ್ಟ್ ಬಗ್ಗೆ ನಾಳೆ ಮುಂದಿನ ದಿನಗಳಲ್ಲಿ ಎಸ್ಸೆ ಬರ್ಬೋದು, ಅಥವಾ ಸೈಬರ್ ಕ್ರೈಮ್ ರಿಲೇಟೆಡ್ ಎಸ್ಸೆಗಳು ಬಂದಾಗ ಇಲ್ಲಿರೋ ನೋಡಿ ನಿಮ್ಗೆ ಫುಲ್ ಡೀಟೇಲ್ಸ್ ಸಿಕ್ಕೋಬಿಡುತ್ತೆ. ಏನಿದು ಡಿಜಿಟಲ್ ಅರೆಸ್ಟ್, ಡಿಜಿಟಲ್ ಅರೆಸ್ಟ್ ವಂಚನೆ ಕೆಲಸ ಮಾಡುವುದು ಹೇಗೆ, ಡಿಜಿಟಲ್ ಅರೆಸ್ಟ್ ಇಂದ ಎಚ್ಚರಿಕೆಯಲ್ಲಿ ಇರುವುದು ಹೇಗೆ, ಡಿಜಿಟಲ್ ಅರೆಸ್ಟ್ಗೆ ಬಲಿಯಾಗಿದ್ದರೆ ನೀವು ಏನು ಮಾಡಬೇಕು, ಇವನ್ನೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಏನೇನ್ ಮಾಡಬೇಕು, ಯಾವ ಕೇಸ್ ಅಡಿಯಲ್ಲಿ ಅವರಿಗೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಬಲಿಯಾಗಿದ್ರೆ ಅಕಸ್ಮಾತ್ ನೀವು ಏನಾದ್ರೂ ಸಿಗಾಕೊಂಡ್ರೆ ಏನ್ ಮಾಡಬೇಕು, ಮತ್ತೆ ಅದನ್ನ ಡಿಜಿಟಲ್ ಅರೆಸ್ಟ್ ಅಲ್ಲಿ ಎಚ್ಚರಿಕೆಯಿಂದ ಇರೋದು ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ಸಿಂಪಲ್ ವರ್ಡ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಇವನು ಓದ್ಕೊಂಡ್ಬಿಟ್ಟು ಇದನ್ನ ಎಸ್ಸೆಗಳಲ್ಲಿ ಬರ್ದಾಯ್ತು. ಕಂಟೆಂಟ್ ಎಲ್ಲಿ ಸಿಗ್ತಿದೆ? ನಿಮ್ಮ ಕಂಟೆಂಟ್ ಹುಡ್ಕೊಂಡು ಹೋಗ್ಬೇಕಾ? ಯಾರು ಕಂಟೆಂಟ್ ಇಲ್ಲ, ಯಾವ ಬುಕ್ಸ್ ಓದ್ಬೇಕು, ಯಾವ ಬುಕ್ಸ್ ಬೇಕು ಅಂತೆಲ್ಲ ಕೇಳ್ತಿರ್ತಾರಲ್ಲ, ಇಲ್ಲಿದೆ ಕಂಟೆಂಟ್. ಗೊತ್ತಾಗ್ತಿದ್ಯಾ? ನೋಡಿ, ಸೈಬರ್ ವಂಚನೆಗಳಲ್ಲಿ ಒಂದಾದ ಏನೋ ಡಿಜಿಟಲ್ ಅರೆಸ್ಟ್, ಒಂದು ಸೈಬರ್ ವಂಚನೆ, ಅದರಲ್ಲಿ ಒಂದು ಪಾರ್ಟ್, ಅದು ತುಂಬಾ ಎಕ್ಸ್ಪ್ಲೇನ್ ಡೀಟೇಲ್ ಕೊಟ್ಟಿದ್ದಾರೆ. ನೀವು ನಾವು ಒಂದು 10 ಲೈನಲ್ಲಿ ಬರ್ದಿಟ್ಕೊಂಡ್ರೆ ಸಾಕು. ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನು, ಅದು ಆದಾಗ ಏನೇನ್ ಮಾಡಬೇಕು, ಮುಂದೆ ಅದನ್ನ ಹೆಂಗ್ ರಿಪೋರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರೆ ಸಾಕು. ಇದು ನಿಮ್ಮ ಪ್ರಾಕ್ಟಿಕಲ್ ಲೈಫ್ಗೂ ಯೂಸ್ ಆಗುತ್ತೆ. ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ತರ ಆಗಿರುತ್ತೆ, ಇಲ್ಲ ಎಷ್ಟು ಜನ ಯಾರು ಆಗಿದೆ ಆ ತರ. ನಮ್ಮ ಫ್ಯಾಮಿಲಿ ಒಬ್ಬ ಹುಡುಗನಿಗೆ ಡಾಕ್ಟರ್ ಓದ್ತಾ ಇದ್ದ, ಅವನಿಗೆ ಈ ತರ ಮಾಡ್ಬಿಟ್ಟು 30,000 ರೂಪಾಯಿ ಇಸ್ಕೊಂಡಿದ್ದಾರೆ. ಅವ್ನು ನನಗೆ ಕಾಲ್ ಮಾಡೋಕ್ಕೂ ಬಿಟ್ಟಿಲ್ಲ. ಆ ಲೆವೆಲ್ಗೆ ಫಿಯರ್ ಕ್ರಿಯೇಟ್ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ಇಂಥವಕ್ಕೆ ಬೆಳೆದು ಅವೇರ್ನೆಸ್ಗೂ ಆಗುತ್ತೆ. ನೀವು ಯಾರಿಗಾದ್ರೂ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ನಿಮ್ಮ ಫ್ರೆಂಡ್ಸ್ಗೆ ಆ ತರ ಇದೆ, ನೋಡಿ ಹಂಗಲ್ಲ, ತಲೆ ಕೆಡ್ಸ್ಕೊಬೇಡಿ, ಏನು ಮಾಡಲ್ಲ ಅಂತ ನಿಮ್ಮನ್ನ ಕಾನೂನು ಹೇಗೆ ನೀವು ಓದಿದ್ರೆ ಹೇಳ್ತೀರಾ, ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಹೌದಲ್ವಾ? ಅದಕ್ಕೆ ಹೇಳ್ತಿರೋದು, ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದವರು ನಿಮ್ಮ ಎಲ್ಲಾ ಡೈಮೆನ್ಷನ್ ಅಲ್ಲೂ ನಿಮ್ಮ ನಾಲೆಡ್ಜ್ ನ ಗೇನ್ ಮಾಡಬೇಕು. ಓಕೆನಾ? ಈ ರೀತಿ ನೀವು ಏನ್ ಮಾಡಬೇಕು, ಇಲ್ಲಿ ನೋಡಿ, ಇದನ್ನೇ ಬೇಕಾದ್ರೆ ನೀವು PTK ಕೊಡಬಹುದು. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಹೆಂಗೆ PTK ಬರೀಬಹುದು ಈ ತರ ಸೈಬರ್ ರಿಲೇಟೆಡ್. ಇದು ತುಂಬಾ ಹಿಂದಿನ ಘಟನೆಯಲ್ಲ. 2025 ಮಾರ್ಚ್ ಮಾಹೆಯಲ್ಲಿ ಮುಂಬೈ ನಡೆದ ಘಟನೆ. ಸಿಂಪಲ್. 86 ವರ್ಷದ ವೃದ್ಧೆಗೆ ಬರೋಬ್ಬರಿ 20 ಕೋಟಿ ವಂಚಿಸಲಾಗಿತ್ತು. ಸಿಂಪಲ್ ವರ್ಡ. ಅರ್ಥ ಆಗ್ತಿದ್ಯಾ? 2 ತಿಂಗಳ ಕಾಲ ಡಿಜಿಟಲ್ ಅರೆಸ್ಟ್ ನೀಡಿದ್ದ ಆಕೆಯಿಂದ ಇಷ್ಟು ಹಣವನ್ನು ವಂಚಕರು ಎಗರಿಸಿದ್ದರು. CBI ಅಧಿಕಾರಿ ಎನ್ನುವ ಸೋಗಿನಲ್ಲಿ ಬಂದಿದ್ದ ವಂಚಕ 2024 ಡಿಸೆಂಬರ್ನಿಂದ 2025 ಮಾರ್ಚ್ 3ರವರೆಗೆ ವೃದ್ಧೆಯಿಂದ 20 ಕೋಟಿ ಲೂಟಿ ಮಾಡಿದ್ದರು. ಇದನ್ನೇನಾದ್ರು ನೀವೇನಾದ್ರೂ ಇಂಟ್ರೊಡಕ್ಷನ್ ಆಗಿ ಬರೆದ್ರೆ ಅವನಿಗೆ ಶಾಕ್ ಆಗುತ್ತೆ. ಯಾರಿಗೆ? ಮೌಲ್ಯಮಾಪನ ಅವನಿಗೆ ಗೊತ್ತೇ ಇರಲ್ಲ, ಅವನಿಗೆ ಗೊತ್ತಿರಲ್ಲ ಡಿಜಿಟಲ್ ಅರೆಸ್ಟ್ ಅಂದ್ರೆ. ಇದನ್ನ ಕೇಳ್ಬಿಟ್ಟು ಎಷ್ಟು ಜನ ಬರ್ದಿದ್ದಾನೆ, ಒಂಥರ ಸ್ಟೋರಿ ತರ ಇದೆ ನೋಡಿ. ಸ್ಟೋರಿ ಬೇಸ್ಡ್ ಇಂಟ್ರೊಡಕ್ಷನ್ ಅಂತ ಹೇಳ್ತಾರೆ, ಅದು ರಿಯಲ್ ಸ್ಟೋರಿ ಬೇಸ್ಡ್ ಇಂಟ್ರೊಡಕ್ಷನ್ ಅಂತ ಹೇಳ್ತಾರೆ. ರಿಯಲ್ ಲೈಫ್ ಇನ್ಸಿಡೆಂಟ್ ನ ಯೂಸ್ ಮಾಡ್ಕೊಂಡು ಇಂಟ್ರೊಡಕ್ಷನ್ ಕೊಡೋದು. ನಾನೊಂದು ನಿಮ್ಗೆ ಎಕ್ಸಾಂಪಲ್ ಹೇಳಿದ್ದೆ, ನಾವು ಹಣ ಇದಾದಾಗ ನಮ್ದು ಎಕ್ಸಾಂಪಲ್ ಬರ್ದಿದೆ ಅಂತ. ಅದೇ ರೀತಿ ನೀವು ಇದು ಬರೀಬಹುದು. ಇದನ್ನೇ ಇಂಟ್ರೊಡಕ್ಷನ್ ಅಲ್ಲಿ ಯೂಸ್ ಮಾಡಬಹುದು. ಅರ್ಥ ಆಗ್ತಿದ್ಯಾ ಹೆಂಗ್ ಇಂಟ್ರೊಡಕ್ಷನ್ ಕೊಡಬೇಕು ಅಂತ? ಈಗ ನಿಮ್ಗೆ ಕಷ್ಟ ಆಗಲ್ಲ ಅನ್ಕೊಂಡು ಇಂಟ್ರೊಡಕ್ಷನ್ ಯಾವ್ದಾರು ಕೊಡಕ್ಕೆ. ಅರ್ಥ ಆಗ್ತಿದ್ಯಾ? ಇಂಟ್ರೊಡಕ್ಷನ್ ಚಾಪ್ಟರ್ ಬಂದಾಗ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ, ಅಷ್ಟು ಟೈಪ್ ಇಂಟ್ರೊಡಕ್ಷನ್ಸ್ ಇದೆ. ಅವ್ನು ಯಾವ್ದು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ನೋಡಿಲಿ, ಈಗ ಅಕಸ್ಮಾತ್ ಸೈಬರ್ ರಿಲೇಟೆಡ್ ಬಂತು ಅಂದ್ಕೊಳ್ಳಿ, ಯಾವ್ದಾದ್ರು ಸೈಬರ್ ರಿಲೇಟೆಡ್ ಎನಿ ಎಸ್ಸೆ ಬಂತು ಅಂದ್ಕೊಳ್ಳಿ, ಗೊತ್ತಿದೆ. ಅವಾಗ ನೀವು ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಬರೀರಿ ಈ ತರ, ಇಲ್ಲ NCRB ರಿಪೋರ್ಟ್ ಬರೀರಿ. ಅರ್ಥ ಆಯ್ತಾ? ಅಥವಾ
ಈಗ ಏನಾದ್ರು ಡಿಜಿಟಲ್ ಕ್ರೈಮ್ ಏನಾದ್ರು ಸೋಷಿಯಲ್ ಮೀಡಿಯಾ ಯಾವ್ದಾದ್ರು ಒಂದು ಫೇಮಸ್ ಆಗಿದ್ರೆ ಬರೀಬಹುದು. ಮೊನ್ನೆ ಒಂದು ರಶ್ಮಿಕಾ ಮಂದಾಣ ಡಿಫೆಕ್ಟ್ ಮಾಡಿ ಅವ್ರ ಮುಖ ಚೇಂಜ್ ಮಾಡಿ ಬೇರೆ ಬಾಡಿಗೆ ಕನ್ವರ್ಟ್ ಮಾಡಿದ್ರು. ಅದನ್ನ ಈ ತರ ರಿಯಲ್ ಇನ್ಸಿಡೆಂಟ್ಸ್ ಬರಬೇಕು, ಯಾಕೆ ಎಲ್ಲರಿಗೂ ಗೊತ್ತಿರುತ್ತದು. ಅರ್ಥ ಆಗ್ತಿದ್ಯಾ? ಈ ತರ ನೀವು ಕರೆಂಟ್ ಅಫೇರ್ಸ್ ಅಲ್ಲಿ ಯೂಸ್ ಮಾಡಿರೋದು ಯಾವ್ದಾದ್ರು ಒಂದು ಬರಿಬಹುದು. ಓಕೆನಾ? ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಮುಂದೆ ಹೋಗೋಣ. ಈ ತರ ನೀವು ಜನಪದ ಅಂತ ಬರುತ್ತೆ, ಇದು ಫ್ರೀ ಆಗಿ ಸಿಗುತ್ತೆ. ಹೋಗಿ ವೆಬ್ಸೈಟ್ ಯಾವ್ದು ದುಡ್ಡು ಕೊಟ್ಟು, ಇದು ನನಗೆ ಹೇಳಿದ್ರೆ ಯಾವ್ದು ದುಡ್ಡು ಕೊಡ್ತಿರೋದಲ್ಲ, ಫ್ರೀ ಆಗಿ ಸಿಗೋ ಯೋಜನಾ ಫ್ರೀ ಆಗಿ ಸಿಗುತ್ತೆ. ಪ್ರಜಾವಾಣಿ ಪೇಪರು PDF ಫ್ರೀ ಆಗಿ ಸಿಗುತ್ತೆ. ನೀವು ಫಿಸಿಕಲ್ ಪೇಪರ್ ಬೇಕು ದುಡ್ಡು ಕೊಡಬೇಕು. ವೆಬ್ಸೈಟ್ಗಳಲ್ಲಿ ಪ್ರಜಾವಾಣಿ ಪೇಪರ್ಗಳು ಆಗ್ತಲೇ ಇರ್ತಾರೆ. ಇದನ್ನು ನೀವು ಆನ್ಲೈನ್ ಡೌನ್ಲೋಡ್ ಮಾಡ್ಕೋಬಹುದು. ಗೊತ್ತಾಗ್ತಿದ್ಯಾ? ಇದು ಎಲ್ಲವೂ ಬೇಕಲ್ಲ, ನಿಮ್ಗೆ ಯಾವ ಟಾಪಿಕ್ಗೆ ಇನ್ಫಾರ್ಮೇಶನ್ ಬೇಕು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದ್ರ ಸಂಬಂಧಪಟ್ಟಂಗೆ ನೀವು ಬರ್ಕೊಂಡ್ರೆ ಸಾಕು. ಓಕೆನಾ? ನೆಕ್ಸ್ಟ್ ಇನ್ನ ಬರೋದು, ಈಗ ನಿಮ್ಗೆ ಡಾಟಾಸ್ ಬೇಕು, ಫ್ಯಾಕ್ಟ್ಸ್ ಬೇಕು ಅಲ್ವಾ? ಅದಕ್ಕೆ ಏನ್ ಮಾಡ್ಬೇಕು? ಗೌರ್ಮೆಂಟ್ ರಿಪೋರ್ಟ್ಸ್ಗಳನ್ನ ಓದಬೇಕು. ಕೆಲವೊಂದು ಗೌರ್ಮೆಂಟ್ ಕೆಲವು ರಿಪೋರ್ಟ್ಸ್ಗಳು, ಕೆಲವು ಬಜೆಟ್, ಎಕನಾಮಿಕ್ ಸರ್ವೆ ಏನ್ ಮಾಡ್ತಾ ಇರುತ್ತೆ, ಅನೌನ್ಸ್ ಮಾಡ್ತಾ ಇರುತ್ತೆ. ಇದರಲ್ಲಿ ನೀವೇನ್ ಮಾಡ್ಬೇಕು? ಆ ಡಾಟಾಗಳನ್ನ ಕಲೆಕ್ಟ್ ಮಾಡ್ಕೊಳಕ್ಕೆ ನೀವೇನ್ ಮಾಡ್ಬೇಕು? ಇವನ್ನ ಓದ್ಬೇಕಾಗುತ್ತೆ. ಓಕೆನಾ? ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಬರೋದು ಯಾವ್ದಾದ್ರು ನೀತಿ ಆಯೋಗದ ವರದಿಗಳು ಇದ್ರೆ, ಅರ್ಥ ಆಗ್ತಿದ್ಯಾ? ನೀತಿ ಆಯೋಗದ ವರದಿಗಳಿದ್ರೆ, ಅಥವಾ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಯಾವುದೇ ರಿಪೋರ್ಟ್ಸ್ಗಳಾಗಿರ್ಬೋದು, ಮತ್ತೆ ಆರ್ಥಿಕ ಸಮೀಕ್ಷೆ, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಪ್ರತಿ ವರ್ಷ ಆರ್ಥಿಕ ಸಮೀಕ್ಷೆ ಬಿಡುಗಡೆ ಮಾಡುತ್ತೆ. ಅದರಲ್ಲಿ ಇಷ್ಟೊಬ್ಬ ಬುಕ್ ಇರುತ್ತೆ, ನೀವು ಅದನ್ನೆಲ್ಲ ಓದೋ ಅವಶ್ಯಕತೆ ಇಲ್ಲ. ಇವನ್ನ ನೀವು ಕೇಸ್ ಗೊತ್ತಾ ಇದ್ರೆ, ಕೇಸ್ ಮೈನ್ಸ್ ಪ್ರಿಲಿಮ್ಸ್ ಗೊತ್ತಾ ಇದ್ರೆ ನೀವು ಓದಲೇಬೇಕು. ಎಕನಾಮಿಕ್ ಸರ್ವೆನ ಬರ್ದಿಟ್ಕೊಳ್ಳಿ. ಎಕನಾಮಿಕ್ ಸರ್ವೆ ಮೇಲೆ 20 ಕ್ವಶನ್ಸ್ ಬರುತ್ತೆ ಪ್ರಿಲಿಮ್ಸ್ಗೆ, ಮೇನ್ಸ್ಗೆ ಅದರಿಂದ ಕಂಟೆಂಟ್ ಸಿಗುತ್ತೆ. ಅರ್ಥ ಆಗ್ತಿದೆಯಾ? ಎಸ್ಸೆ ರೈಟಿಂಗ್ಗೆ ಬೇಕೇ ಬೇಕು. ಅರ್ಥ ಆಗ್ತಿದೆಯಾ? ಅದೆಲ್ಲ ಫ್ಯಾಕ್ಟ್ಸ್ ಯೂಸ್ ಮಾಡಲೇಬೇಕು. ಅದರಲ್ಲಿ ಗೌರ್ಮೆಂಟ್ ಸ್ಕೀಮ್ಸ್, ಗ್ರೂಪ್ ಸಿ ಓದೋರು ಓದಲೇಬೇಕು. ಅಟ್ಲೀಸ್ಟ್ ಗ್ರೂಪ್ ಸಿ ಓದೋರು ಅದರದ ಜಿಸ್ಟ್ ಏನಂತಾರೆ, ಅದರದ ಸಾರಾಂಶ ಏನಾದ್ರು ಓದಲೇಬೇಕು. ಅರ್ಥ ಆಗ್ತಿದೆಯಾ? ಫುಲ್ ಬುಕ್ಕೆ ಹೋದ್ರೆ ಒಳ್ಳೇದು. ಯಾಕಂದ್ರೆ ಗೌರ್ಮೆಂಟ್ಸ್ ಏನ್ ಸ್ಕೀಮ್ಸ್ ತಂದಿದೆ, ಏನ್ ಯಾವ ತರ ಇಂಪ್ಲಿಮೆಂಟ್ ಆಗ್ತಾ ಇದೆ, ಎಷ್ಟು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದೆ ಎಲ್ಲ ಗೊತ್ತಾಗುತ್ತೆ. ಬಟ್ PSI PC ಓದೋರಿಗೆ ಅಷ್ಟು ಬುಕ್ ಓದೋ ಅವಶ್ಯಕತೆ ಇಲ್ಲ. ಅದರದ್ದು ಸಾರಾಂಶ ಓದಿದ್ರೆ ಸಾಕು. ಏನೊಂದು 20-25 ಪೇಜಲ್ಲಿ ಇರುತ್ತೆ, ಸಾರಾಂಶನ ಕೊಡೋಣ. ಅಕಸ್ಮಾತ್ ನಾವು ಈ ವರ್ಷದ ನಾವೇ ಬೇಕಾದ್ರೆ ನಿಮ್ಗೆ ಕೊಡ್ತೀವಿ ಅದನ್ನ, ಓದಿನಾ? ಅದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಏನ್ ಮಾಡ್ಬೇಕು? ಎಕನಾಮಿಕ್ ಸರ್ವೆ, ಆರ್ಥಿಕ ಸಮೀಕ್ಷೆನ ನೀವು ಓದಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಅದದು ಜಿಸ್ಟ್ ಓದಿದ್ರೆ ಸಾಕು, ಏನೋ ಸಾರಾಂಶ ಓದಿದ್ರೆ ಸಾಕು. ನೆಕ್ಸ್ಟ್ ಇತ್ತೀಚಿನ ವರ್ಷದ 2025 ಬಜೆಟ್ ದಾಖಲೆಗಳು, ಬಜೆಟ್ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಬಜೆಟ್ ಹೈಲೈಟ್ಸ್ ಅಂತ ಈ ತರ ಬಿಟ್ಟಿರ್ತಾರೆ, ಆಯವ್ಯಯದ ಮುಖ್ಯ ಅಂಶಗಳು ಅಂತ ಬಿಟ್ಟಿರ್ತಾರೆ. ನೋಡಿದೀರಾ ಯಾರಾದ್ರೂ? ಯಾವುದೋ ಇನ್ಸ್ಟಿಟ್ಯೂಟ್ ಕೊಡೋದು ಅಲ್ಲ, ನಾನು ಹೇಳ್ತಿರೋದು ಗೌರ್ಮೆಂಟೇ ಬಿಡುಗಡೆ ಮಾಡುತ್ತೆ. ಹೈಲೈಟ್ಸ್ ಪಾಯಿಂಟ್ ವೈಸ್ ಕೊಟ್ಟಿರುತ್ತೆ. ಗೊತ್ತಾಗ್ತಿದೆಯಾ? ಒಂದು 15 20 ಪೇಜ್ ಇರುತ್ತೆ ಮ್ಯಾಕ್ಸಿಮಮ್. ಅಂದ್ರೆ ಯಾವ್ಯಾವ ಸ್ಕೀಮ್ಸ್ ಬಂದಿದೆ ಈ ವರ್ಷ, ಅದ್ರ ಬಗ್ಗೆ ಸ್ಕೀಮ್ಸ್ ಕೊಟ್ಟಿರ್ತಾರೆ. ಗೊತ್ತಾಗ್ತಿದೆಯಾ? ನೋಡಿ, ಆಯವ್ಯಯ ಗಾತ್ರ ಎಷ್ಟಿದೆ, ಇದು ಎಕ್ಸಾಮಿಗೆ ಬರೋ ಚಾನ್ಸಸ್ ಇದೆ. 2025-26 ಕರ್ನಾಟಕದ ಆಯವ್ಯಯದ ಗಾತ್ರ ಎಷ್ಟು? ಗ್ರೂಪ್ ಸಿ, PSI, PC, KPSC, ಪ್ರಿಲಿಮ್ಸ್ ವರ್ಗು ಕ್ವಶನ್ಸ್ ಬರುತ್ತೆ. ಓಕೆನಾ? ಸ್ಟಾರ್ಟಿಂಗ್ ಅದನ್ನ ಓದಲೇಬೇಕು. ಬಜೆಟ್ ಓದಿ ದಯವಿಟ್ಟು, ಹೈಲೈಟ್ಸ್ ಓದಲೇಬೇಕು. ಇವನ್ ಗ್ರೂಪ್ ನಿಮ್ಗೆ ಏನಕ್ಕೆ ಯೂಸ್ ಆಗುತ್ತೆ? GS2ಗೆ ಮತ್ತೆ ಯಾವುದಕ್ಕೆ? ಫ್ಯಾಕ್ಟ್ಸ್ ಯೂಸ್ ಆಗುತ್ತೆ, ಮತ್ತೆ ಎಸ್ಸೆ ರೈಟಿಂಗ್ ಯೂಸ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಒಟ್ಟು ಸ್ವೀಕೃತಿ ಎಷ್ಟಿದೆ, ರಾಜಸ್ವ ಸ್ವೀಕೃತಿ ಎಷ್ಟಿದೆ, ಒಟ್ಟು ವೆಚ್ಚ ಇದೆ ಎಷ್ಟು, ರಾಜಸ್ವ ವೆಚ್ಚ ಎಷ್ಟಿದೆ, ಇವೆಲ್ಲ ಇನ್ಫಾರ್ಮೇಶನ್ ಬರುತ್ತೆ ನಿಮ್ಗೆ. ನೆಕ್ಸ್ಟ್ 2025-26 ಹೊಸ ಯೋಜನೆಗಳು ಯಾವಾಗ ಬಂದಿದ್ಯಾ ಗೊತ್ತಾಯ್ತಾ? ನೋಡಿ, ಕೃಷಿ ರಿಲೇಟೆಡ್ ಮತ್ತೆ ಮಹಿಳಾ ರಿಲೇಟೆಡ್, ಗೊತ್ತಾಗ್ತಿದ್ಯಾ? ಈ ರಿಲೇಟೆಡ್ ಇವ್ನು ಕೊಟ್ಟಿರ್ತಾರೆ, ನೀವು ಅದರಲ್ಲಿ ಇಂಪಾರ್ಟೆಂಟ್ ಓದ್ಕೊಂಡ್ರೆ ಸಾಕು. ಇವೆಲ್ಲ ನಿಮ್ಗೆ GS1ಗೂ ಎಲ್ಲ ಯೂಸ್ ಆಗುತ್ತೆ, ಎಸ್ಸೆ ರೈಟಿಂಗೂ ಯೂಸ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಯಾಕೆ ಬಜೆಟ್ ಮತ್ತೆ ಎಕನಾಮಿಕ್ ಸರ್ವೆನ ಓದಬೇಕು ಅಂತ? ಅರ್ಥ ಆಗ್ತಿದ್ಯಾ? ಓಕೆ, ಮುಂದೆ ಹೋಗೋಣ. ನಾನು ಹೇಳ್ತಿರೋದು ನಿಮ್ ಒಂದ್ಸತಿ ಓದಿದ್ರೆ ನಿಮ್ಗೆಲ್ಲಕ್ಕೂ ಯೂಸ್ಫುಲ್ ಆಗುತ್ತೆ. ಗೊತ್ತಾಗ್ತಿದೆ? ನೋಡಿ, ನೀವು ಒಂದು ಎಕ್ಸಿಕ್ಯೂಟಿವ್ ಸಮ್ಮರಿ ಅಂತ ಕೊಟ್ಟಿರ್ತಾರೆ ಇಲ್ಲಿ. ಈ ಇಂಗ್ಲೀಷಲ್ಲಿ ಹಾಕಿದ್ದೀನಿ, ಯಾಕೆ ಇಂಗ್ಲೀಷ್ ಮೀಡಿಯಂ ಹುಡುಗರು ಇದ್ದೀರಿ ಇಲ್ಲಿ ಅಲ್ವಾ? ಎಷ್ಟು ಜನ ಇಂಗ್ಲೀಷ್ ಮೀಡಿಯಂ ಕೈ ಎತ್ತಿ ಸ್ವಲ್ಪ. ಇಂಗ್ಲೀಷ್ ಮೀಡಿಯಮಲ್ಲಿ ಬರೆಯೋರು 1 2 3 4 ಜನ ಅಷ್ಟೇನಾ? ಇರಲಿ, ತೊಂದರೆ ಇಲ್ಲ. ಅದಕ್ಕೆ ಇಂಗ್ಲೀಷ್ ಕನ್ನಡ ಎರಡೂ ನಾನು ಬೈಲಿಂಗ್ವಲ್ಲಿ ಹೇಳ್ತಿರ್ತೀನಿ. ಓಕೆನಾ? ನೋಡಿ, ಇಲ್ಲಿ ಇಂಟ್ರೊಡಕ್ಷನ್ ಅಂತ ಬಂದಿರುತ್ತೆ. ಇಲ್ಲಿ ಫುಲ್ ನಮ್ಮ ಕರ್ನಾಟಕದ ಓವರ್ ಆಲ್ ಇಂಟ್ರೊಡಕ್ಷನ್ ಕೊಟ್ಟಿರ್ತಾರೆ. ಕರ್ನಾಟಕ ಇಸ್ ದ ಫಾರ್ಮೋಸ್ಟ್ ಆಫ್ ಇಂಡಿಯಾಸ್ ಡೆವಲಪ್ಮೆಂಟ್, ಡ್ರೈವಿಂಗ್ ಎಕನಾಮಿಕ್ ಗ್ರೋತ್ ಥ್ರೂ ದ ಪ್ರೋಗ್ರೆಸಿವ್ ಪಾಲಿಸೀಸ್. ಇದೇ ನೀವು ಕರ್ನಾಟಕ ರಿಲೇಟೆಡ್ ಏನಾದ್ರು ಬಂತು ಅಂದ್ರೆ ಇದನ್ನೇ ಯೂಸ್ ಮಾಡಿ ಇಂಟ್ರೊಡಕ್ಷನ್. ಕರ್ನಾಟಕ GDP, ಕರ್ನಾಟಕದ ಏನಾದ್ರು ಯಾವ್ದಾದ್ರು ಎಸ್ಸೆ ಕೇಳಿದ್ರೆ ಕರ್ನಾಟಕ ಎಕನಾಮಿ ರಿಲೇಟೆಡ್, ಕರ್ನಾಟಕ ಪ್ರವಾಸೋದ್ಯಮ ರಿಲೇಟೆಡ್, ಗೊತ್ತಾಗ್ತಿದ್ಯಾ? ಅಥವಾ ಏನೋ ಇನೋವೇಷನ್ ರಿಲೇಟೆಡ್ ಬಂದ್ರೆ ಇದನ್ನೇ ಯೂಸ್ ಮಾಡಿ, ಆಸ್ ಇಟ್ ಇಸ್ ಯೂಸ್ ಮಾಡಿ ಬೇಕಾರೆ. ಗೊತ್ತಾಗ್ತಿದ್ಯಾ? ತುಂಬಾ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಇದು ಕನ್ನಡದಲ್ಲಿ ಸಿಗುತ್ತೆ, ಇಂಗ್ಲೀಷಲ್ಲಿ ಸಿಗುತ್ತೆ ನಿಮ್ಗೆ ಎಕನಾಮಿಕ್ ಸರ್ವೆ. ನಾನು ಇಂಗ್ಲೀಷ್ ಕನ್ನಡ ಎಲ್ಲ ಹುಡುಗರು ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಇದು ನಾನು 7 ಸೋರ್ಸು ಇಂಗ್ಲೀಷಲ್ಲಿ ಇದೆ, ಕನ್ನಡದಲ್ಲಿದೆ. ಯೋಜನೆ ಇಂಗ್ಲೀಷಲ್ಲಿ ಇದೆ, ಕನ್ನಡದಲ್ಲಿದೆ. ಜನಪದ ಇಂಗ್ಲೀಷಲ್ಲಿ ಇದೆ, ಕನ್ನಡದಲ್ಲಿದೆ. ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಡೌಟ್ ನನಗೆ, ಐ ಥಿಂಕ್ ಚೆಕ್ ಮಾಡಿ. ಬಟ್ ಯೋಜನೆ ಅಂತೂ ಇದೆ, ಎಕನಾಮಿಕ್ ಸರ್ವೆ ಅಂತೂ ಇದೆ, ಬಜೆಟ್ ಅಂತೂ ಇದೆ. ಎರಡು ಲ್ಯಾಂಗ್ವೇಜಲ್ಲಿ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಇದನ್ನ ನೀವು ಯೂಸ್ ಮಾಡ್ಬೋದು. ಇಂಟ್ರೊಡಕ್ಷನ್ ಹೆಂಗಿದೆ
ಗೊತ್ತಾಗ್ತಿದ್ಯಾ ನೋಡಿ ಇಲ್ಲಿ ಯಾವ ತರ ಇಂಟ್ರೊಡಕ್ಷನ್ ಕೊಡ್ಬೋದು. ಕರ್ನಾಟಕ ಇಸ್ ದ ಸ್ಟೇಟ್ ಆಫ್ ಡೈವರ್ಸ್ ಕಲ್ಚರ್ಸ್ ಅಂಡ್ ಲ್ಯಾಂಗ್ವೇಜಸ್ ಅಂಡ್ ದ ಎಕನಾಮಿಕ್ ಅಂಡ್ ಸೋಷಿಯಲ್ ಸಿನಾರಿಯೋ ವಿತ್ ಇನ್ ದ ಸ್ಟೇಟ್ ಇಸ್ ಮೆನಿ ವೇಸ್. ಎಷ್ಟು ಚೆನ್ನಾಗಿ ಹೇಳ್ತಿದ್ದೆ ನೋಡು, ಕರ್ನಾಟಕದ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾನೆ. ನೀವು ಇದನ್ನ ಯಾವ್ದಕ್ಕೂ ಕರ್ನಾಟಕದ ಏನೇ ಬಂದ್ರು ಇಷ್ಟು ಇಂಟ್ರೊಡಕ್ಷನ್ ಯೂಸ್ ಮಾಡ್ಬೋದು. ಅದೇನಾದ್ರು ಬರಲಿ, ಕಲ್ಚರ್ ರಿಲೇಟೆಡ್ ಬರಲಿ, ಪ್ರವಾಸದ ಬರಲಿ, ಯಾಕೆಂದ್ರೆ ಎಲ್ಲ ಇನ್ಕ್ಲೂಡ್ ಆಗಿದೆ. ಲೊಕೇಟೆಡ್ ಇನ್ ದಿ ಸೌತರ್ನ್ ಪಾರ್ಟ್ ಆಫ್ ಇಂಡಿಯಾ ಅಲಾಂಗ್ ಇಟ್ಸ್ ನಾರ್ಥನ್ ಬೋರ್ಡರ್ಸ್ ಲೈಕ್ ಸ್ಟೇಟ್ ಮಹಾರಾಷ್ಟ್ರ, ಗೋವಾ ಏನೋ ಹೇಳಿದ್ರಿ, ಕರ್ನಾಟಕ ಸುತ್ತಮುತ್ತ ಹೇಳಿದ್ರೆ ಇದನ್ನೆಲ್ಲ ನೋಡ್ಕೊಂಡು ನೀವು ಒಂದಷ್ಟು ಇದು ಮಾಡ್ಕೊಂಡಿರೋದು. ಇದು ನಿಮ್ಮ ಎಕ್ಸಾಮ್ಗೂ ಇಂಪಾರ್ಟೆಂಟ್ ಆಗು. ಯಾಕೆ GS ಅಲ್ಲಿ ಇಲ್ಲಿ ನೋಡಿ, ಕರ್ನಾಟಕದ ಬಾರ್ಡ್ ಎಕ್ಸಾಕ್ಟ್ ಕಿಲೋಮೀಟರ್ ಎಷ್ಟಿದೆ ಅಂತ ಕೊಟ್ಟಿರ್ತಾನೆ. ನೀವು ಬೇಕಾದ್ರೆ ಇದನ್ನ ಎಕ್ಸಾಮ್ ಅಲ್ಲಿ ಬಂದ್ರೆ ಇದು ಫೈಟ್ ಮಾಡ್ಬೋದು. ನೀವು ನಾಳೆ ಏನಾದ್ರು ತಪ್ಪು ಕೊಟ್ಟು ನೀವು ಇದ್ರಲ್ಲಿ ಆನ್ಸರ್ ಕರೆಕ್ಟ್ ಹಾಕಿದ್ರೆ ಎಕನಾಮಿಕ್ ಸರ್ವಿಸ್ ದ ಫೈನಲ್, ಬಜೆಟ್ ಇಸ್ ದ ಫೈನಲ್, ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಇಸ್ ದ ಫೈನಲ್ ಫಾರ್ KPSC KEA ಕೀ ಆನ್ಸರ್ಸ್. ಓಕೆನಾ? ನೀವೇನೇ ಯಾವುದೇ ವೆಬ್ಸೈಟ್ ಹೋಗಿ ಅಥವಾ ಯಾವುದೇ ಮ್ಯಾಗಝೈನ್ ಅಲ್ಲಿ ಅದನ್ನ ಡಾಟಾ ಕೊಟ್ಟರು ಕೊಡಲ್ಲ, ಅವನು ಇದ್ರಲ್ಲಿ ಮೆನ್ಷನ್ ಆಗಿದೆ ಕೊಡ್ಬೇಕು. ಅದಕ್ಕೆ ಈ ಡಾಟಾಗಳನ್ನ ಕರೆಕ್ಟಾಗಿ ಓದ್ಕೊಳ್ಳಿ. ನೋಡಿ ಇಲ್ಲಿ ಕೊಟ್ಟಿದ್ದಾನೆ, ಕರ್ನಾಟಕದ ಎಷ್ಟು ಕಿಲೋಮೀಟರ್ ಇದೆ, ಏನು ಅದ್ರ ಬೌಂಡ್ರಿ ಏನು, ಮತ್ತೆ ಪಾಪ್ಯುಲೇಷನ್ ನೋಡಿ ಎಷ್ಟು ಪರ್ಸೆಂಟ್ ಇದೆ, 2011 ಎಷ್ಟು ಪರ್ಸೆಂಟ್ ಇದೆ, ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ, ಎಲ್ಲ ಕೊಟ್ಟಿದ್ದಾನೆ. ಗೊತ್ತಾಗ್ತಿದ್ಯಾ? ಇನ್ನು ಇಲ್ಲಿ ಓದ್ಬೇಕು ಇದನ್ನ. ಎಕನಾಮಿಕ್ ಗ್ರೋತ್ ಎಷ್ಟಿದೆ, GDP ಇದೆ ಎಷ್ಟೇ, ತಲಾದಾಯ ಎಷ್ಟಿದೆ, ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ, ಅರ್ಥ ಆಗ್ತಿದ್ಯಾ? ಇಲ್ಲಿಂದ ಡಾಟಾಗಳು ತಗೋಬೇಕು. ಇದಕ್ಕೆ ಸ್ವಲ್ಪ ಎಫರ್ಟ್ ಹಾಕ್ಬೇಕು, ಕಷ್ಟ ಆಗುತ್ತಿದ್ದೀರಲ್ಲ. ನಿಮ್ಗೆ ಯಾರನ್ನೂ ತಂದು ಕೈ ಮುಂದೆ ಇಡಲ್ಲ ತಟ್ಟೆಗೆ ಊಟನ. ನೀವು ರೆಡಿ ಪ್ರಿಪೇರ್ ಮಾಡ್ಕೋಬೇಕು. ಒಂದ್ಸತಿ ಪ್ರಿಪೇರ್ ಮಾಡ್ಕೊಂಡ್ರೆ ಅದು ನಿಮ್ಮ ಸ್ಕೋರ್ನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ, ನಿಮ್ಮ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಬರೆಯೋಕ್ಕೆ. ಓಕೆನಾ? ಇವನ್ನೆಲ್ಲ ಯೂಸ್ ಮಾಡಬೇಕು. ಓಕೆನಾ? ನೋಡೋಣ. ಅದೇ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2023-24 ಇದ್ರದ್ದು ಹಾಕಿದ್ದೀನಿ. ಕನ್ನಡ ಮತ್ತು ಇಂಗ್ಲೀಷ್ ಅಲ್ಲಿ ಸಿಗುತ್ತೆ, ನೀವು ಹೋಗಿ ನೋಡ್ಕೋಬಹುದು. ಓಕೆನಾ? ಇದೇ ತರ ಈಗ ನೋಡಿ, ನಾನು ಹೇಳಿದಲ್ಲ ಮುನ್ನುಡಿ ಹೆಂಗಿದೆ, ಕರ್ನಾಟಕ ಸರ್ಕಾರವು ಏನೇನು ಅದರ ರಿಲೇಟೆಡ್ ಇದೆ, ಆರ್ಥಿಕ ಸಮೀಕ್ಷೆಯಲ್ಲಿ ಏನೇನು ಬರುತ್ತೆ ಅನ್ನೋದನ್ನ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಕರ್ನಾಟಕ ಏನೇನು ಸಾಧನೆ ಮಾಡಿದೆ ಅನ್ನೋದು ಇಲ್ಲಿ ಹೇಳಿದ್ದಾರೆ ನೋಡಿ, ತೋರಿಸ್ತೀನಿ ನಾನು. ನೋಡಿಲಿ, ಈ ವರ್ಷ ಆರ್ಥಿಕ ಸಮೀಕ್ಷೆ ಆಯ್ತಲ್ಲ, ನೋಡಿಲಿ, ರಾಜ್ಯವು ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಕರ್ನಾಟಕ ಹಾಲು ಉತ್ಪಾದಕ ಮಂಡಳಿಗೆ ಹೈಯೆಸ್ಟ್ ಗ್ರಾಸ್ ಬಿಸ್ನೆಸ್ ಪಾರ್ಟ್ನರ್ 2023 ಪ್ರಶಸ್ತಿಯಲ್ಲಿ ಕ್ಷೀರಭಾಗ್ಯ ಯೋಜನೆಗೆ ಡೈರಿ ಇನೋವೇಷನ್ ಪ್ರಶಸ್ತಿ 2022 ಸಿಕ್ಕಿದೆ. ಗೊತ್ತಾಗ್ತಿದೆಯಾ? ಹಾಗೆ ಕರ್ನಾಟಕ ಓಪನ್ ಡಾಟಾ ಇನಿಷಿಯೇಟಿವ್ಗೆ ಸ್ಕಾಚ್ ಪ್ರಶಸ್ತಿ ಸಿಕ್ಕಿದೆ. ಗೊತ್ತಾಗ್ತಿದೆಯಾ? ಈ ರೀತಿ ಪ್ರಶ್ನೆಗಳು ಇದೆ. ಇಲ್ಲ ಇವು KPSC ಮೈನ್ಸ್ ಅಲ್ಲಿ, ಪ್ರಿಲಿಮ್ಸ್ ಅಲ್ಲಿ ಕೇಳಿರೋ ಕ್ವಶನ್ಸ್ಗಳು, ಇದೆಲ್ಲ ನಿಮ್ಗೆ ಇಲ್ಲಿಂದ ಸಿಗುತ್ತೆ ಡಾಟಾ. ಅರ್ಥ ಆಗ್ತಿದೆಯಾ? ಇದಕ್ಕೋಸ್ಕರ ಅಟ್ಲೀಸ್ಟ್ ನೀವು ಒಂದು ಸ್ಟಾರ್ಟಿಂಗ್ ಏನು ಎಕನಾಮಿಕ್ ಸರ್ವೆಲಿ ಸ್ಟಾರ್ಟಿಂಗ್ ಒಂದು 30 ಪೇಜಸ್ ಇರುತ್ತೆ, ಅಷ್ಟಾದ್ರೂ ಓದಬೇಕು. ಅದು ಎಲ್ಲ ಎಕ್ಸಾಮ್ಸ್ಗೂ ಯೂಸ್ ಆಗುತ್ತೆ. ನಾಟ್ ಓನ್ಲಿ ಫಾರ್ PSI ಒಂದಕ್ಕೆ ಅಲ್ಲ, ನೀವು ಯಾವುದೇ PC ಎಕ್ಸಾಮ್ ಬರೆದ್ರು ಯೂಸ್ ಆಗುತ್ತೆ. ಒಂದು ಸ್ಟೆಪ್ ಬೇರೆಯವ್ರಿಗಿಂತ ಜಾಸ್ತಿ ಇರ್ತೀರ ನೀವು. ಅರ್ಥ ಆಗ್ತಿದೆಯಾ? ಅದೇ ರೀತಿ ಕನ್ನಡದಲ್ಲಿದೆ, ನೀವು ಕನ್ನಡದಲ್ಲಿ ಬೇಕಾದ್ರೆ ನೋಡ್ಕೋಬಹುದು. ಮತ್ತೆ ಇದರಿಂದ ಓದೋದ್ರಿಂದ ನಿಮ್ಮ ಎಕನಾಮಿಕ್ಸ್ಗೂ ಹೆಲ್ಪ್ ಆಗುತ್ತೆ. ಹೂಡಿಕೆ ಅಂದ್ರೇನು, ರಫ್ತು ಅಂದ್ರೇನು, ಆಮದು ಅಂದ್ರೇನು, GDP ಅಂದ್ರೇನು, ತಲಾದಾಯ ಅಂದ್ರೇನು, ಇವೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಇದನ್ನ ಮಾಡಬೇಕು. ನೆಕ್ಸ್ಟ್ ಡಾಟಾಗಳು ಕೊಟ್ಟಿರ್ತಾರೆ. ಈಗ ಕರ್ನಾಟಕ ಎಕ್ಸ್ಪೋರ್ಟ್ಸ್ ಬಗ್ಗೆ ಕೇಳಿರ್ತಾರೆ, ಇಲ್ಲಿ ಬರೀಬಹುದು. ಕರ್ನಾಟಕ ಯಾವ್ದು ಹೈಯೆಸ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದೆ, ಯಾವುದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಸಾಫ್ಟ್ವೇರ್. ಕರ್ನಾಟಕ ಹೈಯೆಸ್ಟ್ ಎಕ್ಸ್ಪೋರ್ಟ್ ಅಲ್ಲಿ ಇರೋದು. GDPಗೂ ಅದೇ ಹೈಯೆಸ್ಟ್ ಕೊಡ್ತಿರೋದು. ಯಾವ ಸೆಕ್ಟರ್ ಅಲ್ಲಿ ಬರ್ತಿದ್ದು? ಯಾವ ಸೆಕ್ಟರ್ ಅಲ್ಲಿ? ಸರ್ವಿಸ್ ಸೆಕ್ಟರ್ ಅಲ್ಲಿ ಬರುತ್ತೆ. ಗೊತ್ತಾಗ್ತಿದ್ಯಾ? ಟರ್ಷರಿ ಸೆಕ್ಟರ್ ಅಂತ ಕರೀತಾರೆ ಅಥವಾ ಸರ್ವಿಸ್ ಸೆಕ್ಟರ್ ಅಂತ ಕರೀತಾರೆ. ಅಗ್ರಿಕಲ್ಚರ್, ಮತ್ತೆ ಸೆಕೆಂಡ್ ಒನ್ ಯಾವುದು? ಕೈಗಾರಿಕೆ. ಮೂರನೇದು ಸೇವಾ ವಲಯ. ಅರ್ಥ ಆಗ್ತಿದೆಯಾ? ಗೊತ್ತಿರಬೇಕು. ಅದರಲ್ಲಿ ಹೈಯೆಸ್ಟ್. ಸೆಕೆಂಡ್ ನೋಡಿ ಇಂಜಿನಿಯರಿಂಗ್, ಥರ್ಡ್ ಯಾವುದು, ಫೋರ್ತ್ ಯಾವುದು, ಫಿಫ್ತ್ ಅಪ್ ಟು ನಿಮ್ಗೆ ಸಾಕು. ಒಂದು 5 ತಿಳ್ಕೊಂಡು ಸಾಕು. ನೀವು 18 ಕೊಟ್ಟಾರ ಅಲ್ಲ, ಬೇಡ, ಸಾಕು. 5 ತಿಳ್ಕೊಂಡ್ರೆ, ಟಾಪ್ 5 ತಿಳ್ಕೊಂಡ್ರೆ ಸಾಕು. ಆಪ್ಷನ್ಸ್ ಕೇಳ್ತಾನೆ. ಈ ಮೇಲಿನ ಹೇಳಿಕೆಗಳನ್ನು ಹೈಯೆಸ್ಟ್ ಇಂದ ಲೋಯೆಸ್ಟ್ ವರೆಗೂ ಜೋಡಿಸಿ ಅಂತ ಕೇಳ್ಬಿಡ್ತಾನೆ. ಅವ ನೀವು ಬರಿಬೇಕಾದ್ರೆ ಗೊತ್ತಾಗುತ್ತೆ, ಕನ್ಫ್ಯೂಷನ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಅಟ್ಲೀಸ್ಟ್ ನಿಮ್ಗೆ ಒಂದು ನೋಡಿದಾಗ ಒಂದು ಐಡಿಯಾ ಆಯ್ತು ಬರಿಬೋದು. ಇದು ನೋಡಿ ಆರ್ಡರ್ ವೈಸ್ ಕೊಟ್ಟಿರ್ತಾನೆ. ಓಕೆನಾ? ಇಷ್ಟು ನಿಮಗೆ ಮಾಹಿತಿ ಎಲ್ಲಿ ಸಿಗುತ್ತೆ? ಎಕನಾಮಿಕ್ ಸರ್ವೆ ಮತ್ತೆ ಬಜೆಟ್ಗಳಲ್ಲಿ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಸೋರ್ಸು ಮೇನ್ ಇಂಪಾರ್ಟೆಂಟ್. ಫಸ್ಟ್ ಒನ್ ಯಾವುದು? DSRT NCERT. ಎರಡನೇದು ನ್ಯೂಸ್ ಪೇಪರ್. ಮೂರನೇದು ಯೋಜನಾ. ನಾಲ್ಕನೇದು ಜನಪದ. ಐದನೇದು ಗೌರ್ಮೆಂಟ್ ಏನು ಬಜೆಟ್ ಮತ್ತೆ ಎಕನಾಮಿಕ್ ಸರ್ವೆ. ಆರನೇದು ಬರದೆ ನಿಮ್ಮ PSI KS ಇಂದಿನ ಪ್ರಶ್ನೆ ಪತ್ರಿಕೆಗಳು. ನಿಮ್ಗೆ ಯಾವ ರೀತಿ ಎಸ್ಸೆಗಳು ಕೇಳ್ತಾರೆ, ಯಾವ ರೀತಿ ಪ್ರಿಪೇರ್ ಆಗಬೇಕು ಗೊತ್ತಾಗೋಗ್ಬಿಡುತ್ತೆ. ನಿಮ್ಗೆ ಒಂದು ಐಡಿಯಾ ಬಂದ್ಬಿಡುತ್ತೆ. ಯಾವ ರೀತಿ ಎಸ್ಸೆಗಳನ್ನ ಕೇಳ್ತಾ ಇದ್ದಾರೆ, ನಾನು ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಈ ಏನು ರ್ಯಾಂಕ್ ಬರ್ದಿರ್ತಾರಲ್ಲ ಅವ್ರದ್ದು ಒಂದು ಕೀ ಆನ್ಸರ್ಸ್ಗಳು. ಗೊತ್ತಾಗ್ತಿದ್ಯಾ? ಕೀ ಆನ್ಸರ್ಸ್ ಲೈಕ್ RTI ಕಾಪಿಗಳು. ನಿಮ್ಗೆ RTI ಕಾಪಿಗಳು ನಿಮ್ಮ ಹತ್ರ ಇದೆ? ಯಾರ್ದಾರ ಇದೆಯಾ RTI ಕಾಪಿಗಳು? ನಾನು ಹೇಳಿದ್ದೆ ನಿಮ್ಗೆ. ಯಾರಾದರೂ ನೀವು ರೆಡಿ ಮೊದಲು ಎಕ್ಸಾಮ್ ಬರ್ದಿದ್ರೆ RTI ಕಾಪಿ ಅಪ್ಲೈ ಮಾಡಿ ನಿಮ್ದು ಬರ್ದಿರ್ತಿರಲ್ಲ ತರಿಸ್ಕೊಳ್ಳಿ. ಯಾರು ಬರ್ದಿದ್ದೀರಾ? RSI ನೀವು ಬರ್ದಿದ್ದೀರಾ? ತರಿಸ್ಕೊಳ್ಳಿ. ಗೊತ್ತಾಗ್ತಿದ್ಯಾ? ತರಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಏನು ಬರ್ದಿದೆ ನಾನು, ಹೆಂಗೆ ಇಂಪ್ರೂವ್ಮೆಂಟ್ ಆಗಬೇಕು ಅಂತ. ಅರ್ಥ ಆಗ್ತಿದ್ಯಾ? 20 ರೂಪಾಯಿ 15 ರೂಪಾಯಿ ಕಟ್ಟಿದ್ರೆ ಮನೆಗೆ ಕಳಿಸ್ತಾರೆ. ಅರ್ಥ ಆಗ್ತಿದ್ಯಾ? ನಾವು ತರಿಸ್ಕೊಂಡಿದ್ದೀವಿ, ನಿಮ್ಗೆ ತೋರಿಸ್ತೀನಿ ಅದನ್ನ. ನಮ್ಮವೆಲ್ಲ
ಗೊತ್ತಾಗ್ತಿದೆ. ನಾವೊಂದು ಇದನ್ನ ಮಾಡ್ತಾ ಇದ್ದೀವಿ, ಒಂದು ಮೆಟೀರಿಯಲ್ ಮಾಡ್ತಾ ಇದ್ದೀವಿ ನಮ್ಮ ಹುಡುಗರಿಗೆ ಕೊಡಬೇಕು ಅಂತ. ಆ ಮೆಟೀರಿಯಲ್ ಹಾಕ್ತೀವಿ, ಅದನ್ನ ಗೊತ್ತಾಗ್ತಿದ್ಯಾ, ನಿಮಗೂ ಶೇರ್ ಮಾಡೋಣ ಅದನ್ನ. ಓಕೆ, ಗೊತ್ತಾಯ್ತಾ? ನಿಮ್ದು ಏನಾದ್ರು ಬರ್ದಿರೋ ತರಿಸ್ಕೊಳ್ಳಿ, ತರಿಸ್ಕೊಂಡ್ರೆ ನನಗೆ ತಗೊಂಬನ್ನಿ. ನೀವು ಏನು ತಪ್ಪು ಮಾಡಿದ್ದೀರ ಅವಾಗ, ಈಗ ಏನು ಇಂಪ್ರೂವ್ ಮಾಡ್ಬೇಕು ನಾನು ಹೇಳ್ಕೊಡ್ತೀನಿ. ಓಕೆನಾ? ತಪ್ಪೇನಿಲ್ಲ, ಅವರೇ ನಿಮ್ಮನ್ನೇನು ಪಾಯಿಂಟ್ ಔಟ್ ಮಾಡಿ ಏನೋ ಮಾಡ್ತಾರೆ ಅಂತ ಅದ್ರ ಭಯ ಬೀಳಲ್ಲ. ನಿಮ್ಮ ರೈಟ್ಸ್ ಅದು, ನಿಮ್ಮ ಹಕ್ಕು, ಮಾಹಿತಿ ಹಕ್ಕು. ಎಷ್ಟಲ್ಲಿ ಜಾರಿಗೆ ಬಂತು? ಏನ್ ಹೇಳುತ್ತೆ ಮಾಹಿತಿ ಹಕ್ಕು ಕಾಯ್ದೆ? ಹಾ, ಏನ್ ಹೇಳುತ್ತೆ? ಸ್ವಾತಂತ್ರ್ಯ ಹಕ್ಕಿದೆ, ಗೊತ್ತಾಯ್ತಾ? ನಿಮ್ಗೆ ಗೊತ್ತಿರ್ಬೇಕು, ನಿಮ್ ರೈಟ್ಸ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು. ಓಕೆನಾ? ನೆಕ್ಸ್ಟ್, ಇಂದಿನ ವರ್ಷದ ಏನು PSI, ESI ಅಥವಾ ACO ಟೈಪ್ 2 ಪ್ರಬಂಧಗಳ ಪ್ರಶ್ನೆ ಪತ್ರಿಕೆಗಳು, ಮತ್ತೆ UPSC ಪ್ರಶ್ನೆ ಪತ್ರಿಕೆಗಳು ಮತ್ತು KPSC ಪ್ರಶ್ನೆ ಪತ್ರಿಕೆಗಳು. ಓಕೆನಾ? ಇಷ್ಟು ನಿಮ್ಗೆ ಗೊತ್ತಿರಬೇಕು. ನಾನು ಮೆಟೀರಿಯಲ್ ಹೇಳ್ತಿದ್ದೀನಿ, ಅದ್ರೆಲ್ಲ ಕೊಟ್ಟಿದ್ದೀನಿ. ಎಲ್ಲಾ ಕ್ವಶನ್ ಪೇಪರ್ UPSC, KPSC, PSI, ESI, RSI, ಇನ್ನ ಮತ್ತೆ ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಗಳಲ್ಲಿ, ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆ ಓದಿದೆ ಗೊತ್ತಾ? AC, CRPF, ಸಶಸ್ತ್ರ ಸೀಮಾಬಲ, ಅಲ್ಲೆಲ್ಲ ಈ DSP ರ್ಯಾಂಕ್ ಪೋಸ್ಟ್ ನ ಕಾಲ್ಫಾರ್ಮ್ ಮಾಡ್ತಾರೆ. ಎವ್ರಿ ಇಯರ್ ಕಾಲ್ ಮಾಡ್ತಾರೆ. ಯಾರಾದ್ರೂ ಏಜ್ 25 ಒಳಗಡೆ ಇದ್ರೆ ಡಿಗ್ರಿ ಹುಡುಗರು ಈಗ ಪ್ರಿಪೇರ್ ಆಗೋದಕ್ಕೆ. ಅರ್ಥ ಆಗ್ತಿದ್ಯಾ? ನಾನು ಗೈಡ್ ಮಾಡ್ತೀನಿ ಬೇಕಾದ್ರೆ. ತುಂಬಾ ಈಸಿ ಇರುತ್ತೆ. PSI ಗಿನ ಸ್ವಲ್ಪ ಟಫ್ ಇರುತ್ತೆ, KS ಗಿನ ಸ್ವಲ್ಪ ಕಡಿಮೆ ಇರುತ್ತೆ. ಅದರಲ್ಲೂ ಎಸ್ಸೆ ರೈಟಿಂಗ್ ಇರುತ್ತೆ, ಅದರಲ್ಲೂ ಆನ್ಸರ್ ರೈಟಿಂಗ್ ಇರುತ್ತೆ, ಸಣ್ಣ ಸಣ್ಣ ಎಸ್ಸೆಗಳು ಬರೆದಿರುತ್ತೆ. ಮತ್ತೆ ಪೇಪರ್ 1 ಸೇಮ್ ಕಾಮನ್, ಏನು GS. ಓಕೆನಾ? ಸೇಮ್ UPSC ಲೆವೆಲ್ ಕ್ವಶನ್ ಪೇಪರ್ ಇರುತ್ತೆ, ತುಂಬಾ ಈಸಿ ಇರುತ್ತೆ. ಗೊತ್ತಾಯ್ತಾ? ಯಾರು ಈ ಬಿಲೋ 27 ಇದ್ರೆ, ಯಾಕಂದ್ರೆ ಅದು ತುಂಬಾ ಏಜ್ ಕಡಿಮೆ ಇರುತ್ತೆ, 27, 30 ಎಲ್ಲ ಇದ್ರೆ ಬ್ರೇಕ್ ಆಗಲ್ಲ. ಬಿಲೋ 27 ಇತ್ತು ಅಂದ್ರೆ ಟ್ರೈ ಮಾಡ್ಬೋದು ನೀವೆಲ್ಲ. ಅರ್ಥ ಆಯ್ತಾ? ಯಾರಾದ್ರೂ ಏಜ್ ಇದ್ರೆ ಅದನ್ನ ನೆಕ್ಸ್ಟ್ ಇಯರ್ ಫೋಕಸ್ ಮಾಡ್ಕೊಳ್ಳಿ. ಒಳ್ಳೆ ಜಾಬ್ ಅದು. ನಮ್ಮ ಫ್ರೆಂಡ್ಸ್ಗಳು 3-4 ಜನ ಇದ್ದಾರೆ. ಅರ್ಥ ಆಗ್ತಿದ್ಯಾ? ನೋಡಿ, ಇವೆಲ್ಲ ತಿಳ್ಕೊಬೇಕು. ನೆಕ್ಸ್ಟ್, ಅಗ್ರಸ್ಥಾನ ರ್ಯಾಂಕ್ ಪಡೆದ ಪ್ರಬಂಧಗಳ RTI ನಕಲುಗಳು. ನಾನು ನಿಮ್ ಫಸ್ಟ್ ಟೈಮ್ ತೋರಿಸಿದ್ದೆ, ಫಸ್ಟ್ ಟೈಮ್ ತೋರಿಸಿದ್ದೆ ನಾನು ನಿಮ್ಗೆ. ಅದ್ರದ್ದು ಇನ್ನೂ ಒಂದಷ್ಟು ಜನದ್ದು ಇದೆ ನಮ್ಮ ಹತ್ರ. 402 ನಲ್ಲಿ 545 ನಲ್ಲಿ ಬರ್ದವರು, ಮೊನ್ನೆ ಇವ್ರದ್ದು ಯಾರೋ RSIಗಳು ಬರ್ದವರು, ಮತ್ತೆ ನಮ್ಮ ಬ್ಯಾಚ್ ಅಲ್ಲಿ ಬರ್ದವ್ರದ್ದು ತುಂಬಾ ಜನದಿದೆ. ನಾನು RT ಕಾಪೀಸ್ ತೋರಿಸ್ತೀನಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಪ್ರಬಂಧಗಳು